ಸಂದರ್ಭದಲ್ಲ. ಒಳ್ಳೆ ಪೂರ್ವ ಪಕ್ಷವನ್ನು ಮಂಡಿಸಿದೆ ಇಂದ್ರ. ಶಾಗ್ರಾಮ ಗಂಡಕಿ ನದಿಯಲ್ಲಿಯ ಮಡಿದಲ್ಲಿ ಬಂತದ್ದು. ಹೌದು. ಕಾರಣ ಗಂಡಕಿಯ ಮೊದಲಿನ ವ್ಯವಹಾರ. ದಿನ ಒಬ್ಬ ವಿಟನಲ್ಲಿ ಶ್ರೀಮನ್ನಾರಾಯಣನನ್ನು ಕಾಣದವರು. ಶ್ರೀಮನ್ನಾರಾಯಣನೇ ವಿಟನಾಗಿ ಬರುವಾಗ ಅವ ಹೇಳಿದ, ಈ ದೇಹದಲ್ಲಿ ಮಕ್ಕಳನ್ನು ಪಡೆಯಲಿಕ್ಕೆ ಆಗುವುದಿಲ್ಲ, ಪಾವಿತ್ರತೆ ಇಲ್ಲ, ಹೊಡೆಯಾಗಿ ಹರಿದು. ಹಾಗಾದ್ರೆ ವೇಶ್ಯಾವೃತ್ತಿಯನ್ನು ನಿಷ್ಠೆಯಿಂದ ಮಾಡಿದ ನಿಷ್ಠೆಗೆ ಬೇಕಾಗಿ ಭಗವದ್ ಅನುಗ್ರಹ. ವೃತ್ತಿ ಯಾವುದು ಅಂತ ಮುಖ್ಯ ಅಲ್ಲ, ನಿಷ್ಠೆ ಮುಖ್ಯ. ನಾನು ಅದು ಕೇಳಿದ್ದೆ ಯಾಕೆ? ಒಂದು ಮಾತು ನಿಮ್ಮಿಂದ ಬಂತು. ಒಬ್ಬನನ್ನು ಕಣ್ಣ ಕಣ್ಣ ಅಂತ ಹೇಳೋದನ್ನು ತಿದ್ದಿಕೊಡ್ತಾನೆ. ನನ್ನ ಅನುಭವವೇ. ಎಲ್ಲರೂ ಕಳ್ಳ ಕಳ್ಳ ಅಂತ ಹೇಳಿ, ಹೇಗೂ ನನ್ನನ್ನು ಕಳ್ಳ ಅಲ್ಲದಿದ್ರು ಕಳ್ಳ ಅಂತ ಹೇಳ್ತಾರೆ. ಆಮೇಲೆ ಹೆಂಡತಿಯದ್ದು ತಾಯಿಯದ್ದು ಇಬ್ಬರದ್ದು ಮಾಂಗಲ್ಯ ಕತ್ತ. ಹೇಗೂ ನನ್ನನ್ನು ಕಳ್ಳ ಹೇಳ್ತಾರೆ. ನಾನು ಕಳ್ಳತನ ಬಿಟ್ಟು ಎಷ್ಟು ವರ್ಷ ಆಯ್ತು. ಈ ಮಾಂಗಲ್ಯ ಮಾಡಿಸಿದ್ದೇ ಕಳ್ಳತನ ಬಿಟ್ಟ ಮೇಲೆ. ನಾನು ಹೇಳಿದ್ರ ಹಿಂದಿನ ಉದ್ದೇಶ ಅದಲ್ಲ. ಸಾರ್ವಜನಿಕವಾಗಿ ಅವರನ್ನು ಕಳ್ಳ ಕಳ್ಳ ಅಂತ ಅಪಮಾನ ಮಾಡಬೇಕು ಅಂತ ಹೇಳಿದಲ್ಲ. ನೀನು ಮಾಡಿದ ತಪ್ಪು ಏನು ಅಂತ ಅವನಿಗೆ ಎಚ್ಚರಿಸಿದ್ರೆ ಅವ ಕಳ್ಳತನ ಬಿಡ್ತಾನೆ. ನಿತ್ಯ ಎಚ್ಚರಿಸುವ ನಮ್ಮ ಜೀವನದಲ್ಲಿ ಆರಂಭದಲ್ಲಿ ತಪ್ಪು ಹೇಳುವವರು ಇರ್ತಾರೆ, ಸರಿ ಹೇಳುವವರು ಇರ್ತಾರೆ. ಮಾಡಿದಲ್ಲಿ ನೀವು ಮಾಡಿದ ಸರಿ ಉಂಟು ಅಂತ ಹೇಳುವವರು ಇರ್ತಾರೆ. ನೀವು ಮಾಡಿದ ಸರಿ ಇಲ್ಲಯ್ಯ ಅಂತ ಹೇಳುವ ಹಿತೈಷಿಗಳು ಇರ್ತಾರೆ. ಇವ ಬೆಳೆಯುವಾಗ ಯಾರನ್ನು ಇಟ್ಟುಕೊಳ್ಳುತ್ತಾನೆ ಎನ್ನುವುದರಿಂದ ಇವನ ಭವಿಷ್ಯ ನಿರ್ಣಯ ಆಗುವುದು. ಇವ ಸರಿ ಅಂತ ಹೇಳುವವರನ್ನೇ ಇಟ್ಟುಕೊಂಡ್ರೆ ಅದು ಇಲ್ಲಾದ್ರೂ ದಾರಿಗೆ ಬೀಳ್ತಾನೆ. ಮಾಡಿದ್ದನ್ನೆಲ್ಲವೂ ಸರಿ ಅಂತ ಹೇಳ್ತಾನೆ. ಒಟ್ಟಿಗಿದ್ದ ಮಾತಾಡ ಅವನು ಯಾವುದರಿಂದ ಲಾಭದಲ್ಲಿದ್ದಾನೆ ಅಂತ. ಇವನದ್ದು ಏನಾದ್ರೂ ಪತನ ಕಾಣ್ತಾನೆ ಅಂತ ಅರ್ಥ. ತಪ್ಪು ಹೇಳುವವರನ್ನು ಒಟ್ಟಿಗೆ ಇಟ್ಟುಕೊಂಡ್ರೆ ಅವನಿಗೆ ಒಂದೊಂದು ಹೆಜ್ಜೆ ಇರುವಾಗ ಎಚ್ಚರ ಇರ್ತದೆ. ಈಗ ತ್ರಿಶಂಕುವ ವಿಚಾರದಲ್ಲಿ ತ್ರಿಶಂಕು ತಪ್ಪು ಮಾಡಿದ ಅಥವಾ ತಪ್ಪು ನಡೆಯಿತು, ಶಾಪ ಸಿಕ್ಕಿತು, ಹೋದ. ಅದೇ ತ್ರಿಶಂಕುವನ್ನು ಚಕ್ರವರ್ತಿ ಸಿಂಹಾಸನದಲ್ಲಿ ಕರ್ಕೊಂಡು ಬಂದು ಅಭಿಷೇಕ ಮಾಡಿ ಹೌದು. ವಸಿಷ್ಠರು ಅಲ್ಲಿ ಅವನ ಚಕ್ರವರ್ತಿತ್ವವನ್ನು ಮಾನಿಸಿದರು. ಅದು ಯಾವ ತ್ರಿಶಂಕು ಎನ್ನುವಂತಹ ಪಾಪವನ್ನು ಹೊಂದಿದ್ದಾನೆ ಅದನ್ನು ಕಳೆದ ಮೇಲೆ ಅಲ್ವಾ ಬಿಡುಗೊಳಿಸಿದ್ದು. ಅದೇ 12 ವರ್ಷ ಬರಗಾಲ ಬಂತು, ಅತಂತ್ರ ಆಯಿತು, ಸಿಂಹಾಸನ ಅತಂತ್ರ ಆಗಬಾರದು ಅಲ್ಲ. ಅದು ಮಾತ್ರ ಕಾರಣ ಅಲ್ಲ, ಅವನ ತಂದೆಯಾದ ನಿಬಂಧನ ಆಕೆಯೂ ಹಾಗೆ 12 ವರ್ಷ ಅಲ್ಲಿ ಇರು. 12 ವರ್ಷದ ನಂತರ ಇವ ಬರಬಹುದು. ಹೌದು. ಹಾಗಾದ್ರೆ 12 ವರ್ಷದವ ಇದ್ದ ಕಾರಣ ಅವನ ಪಾಪ ತೊಳೆದು ಹೋಯಿತು. ನನಗೆ ಕಾಣುವುದು ಆ ಪಾಪ ತೊಳೆದು ಹೋದ ಕಾರಣವೇ ಅವನಿಗೆ ಸ್ವರ್ಗ ಕಾರಣ ಬಂತ. ಅಲ್ಲ, ಅದು ಪ್ರಾರಂಭದಲ್ಲಿ ಬರಬೇಕಲ್ಲ. ಇಲ್ಲ, ನನ್ನಲ್ಲಿ ಹೇಳಿದ್ರೆ ಆರಂಭದಲ್ಲಿ ಅವನಿಗೆ ಇರಲಿಲ್ಲ. ಅದೇ ವಸಿಷ್ಠರಿಗೆ ಗೊತ್ತುಂಟು ಅಂತ ಅವನಿಗೂ ಗೊತ್ತಿಲ್ಲ. ಅದೇ ವಸಿಷ್ಠರು ನನಗೆ ಬಂದ ವರದಿಯಂತೆ ವಸಿಷ್ಠರವನಲ್ಲಿ ಆಶೆಗೆ ನೀರೇ ಅದೇ ಇವತ್ತು ಬೇಡ, ಸ್ವಲ್ಪ ದಿವಸ ಕಳೀಲಿ ಹೇಳಿದ್ರೆ ಆಗುದೇ ಹೇಳಿಲ್ಲ. ಪುನಃ ಹೋಗುವಾಗ ಹೇಳಿದಾಗ ಸ್ವಲ್ಪ ದಿವಸ ಕಳೀಲಿ, ನನಗೆ ಬೇರೆ ಪೌರೋಹಿತ್ಯ ಒಪ್ಪಿಕೊಂಡದುಂಟು. ಅದು ತ್ರಿಶಂಕುವಿನ ಭಾಷೆ ಹೇಳಿದ್ರು. ನಾನು ಭಾಷೆ ಅದು ಯಾವ ಅದಾದ ಮೇಲೆ 100 ಯಾಗ ಆದ್ಮೇಲೆ ಮೊದಲನೇ ಈಗ ಇಂದ್ರ ಸ್ವರ್ಗಲೋಕಕ್ಕೆ ಹೊರಡುವಾಗ ಒಬ್ಬ ಯಾಗಕ್ಕೆ ಹೊರಡ್ತಾನೆ ಎಂದರೆ ಮೊದಲನೇ ಸಂಕಲ್ಪ ಹಾಗೆ ಬೇಕಲ್ಲ ಮುನಿಗಳೇ. ಹಾಗೆ ಬೇಡವಾ? ನಾನು ಸ್ವರ್ಗಲೋಕಕ್ಕೆ ಹೋಗುವುದಕ್ಕೆ ಬೇಕಾಗಿ ಸಶರೀರನಾಗಿ ಸ್ವರ್ಗಕ್ಕೆ ಹೋಗುವುದಕ್ಕೆ ಬೇಕಾಗಿ ಯಾಗ ಮಾಡುವುದು ಅಂತ ಹೇಳ್ತಿದ್ರೆ ನಾನು ನೋಡಿದ ವಸಿಷ್ಠರೇ ಹೌದಾದ್ರೆ ಇವನು ಒಂದು ಜಾಗಕ್ಕೆ ಹೋಗ್ಬಿಡ್ತೀನಿ. ಇವ 100 ಆಗುವವರೆಗೂ ಹೇಳಲೇ ಇಲ್ಲ. ಮತ್ತೆ ಹೇಳಿದ್ದು ನನಗೆ ಸ್ವರ್ಗ ಒಂದು ವಸಿಷ್ಠರ ಯೋಗ್ಯತೆ. ವಸಿಷ್ಠರಲ್ಲ ಪೌರೋಹಿತ್ಯದಲ್ಲಿ ಯಾಗ ಮಾಡಿದ್ದು. ನಾವೊಮ್ಮೆ ಕೆಲವೊಮ್ಮೆ ಅಷ್ಟಮಂಗಲಕ್ಕೋ ಅವರ ಅಂತ ಕಡೆ ಯಾಕೆ ಇವನಿಗೆ ಕಬ್ಬು ತಿಳಿಸ್ಲಿಕ್ಕೆ ಬರುತ್ತಿಲ್ಲ. ಅವನು ಹಾಗಲ್ಲ, ಅವರ ಹತ್ರ ಊಹಾಪೋಹ ಪಟುತ್ವ ಹೆಚ್ಚುಂಟು. ಜ್ಯೋತಿಷ್ಯದಲ್ಲಿ ಇರಬೇಕಾದ್ರೆ ಊಹಾಪೋಹ ಪಟುತ್ವ. ನೀನು ಬರುವಾಗ ತೆಂಗಿನ ಮರ ಇದ್ದಲ್ಲೋ ಬಲಭಾಗದಲ್ಲಿ ಇರಬೇಕು, ಅಂದ್ರೆ ಎಡಭಾಗದಲ್ಲಿ ಹೋಗುವಾಗ ಎಡಭಾಗದಲ್ಲಿ ಇರಬೇಕು. ಅದು ಜ್ಯೋತಿಷ್ಯ. ಹಾಗಾದ ಕಾರಣ ವಸಿಷ್ಠರಲ್ಲಿದ್ದಂತಹ ವಿಶ್ವಾಸ, ಇವನಲ್ಲಿದ್ದಂತಹ ಆಸಕ್ತಿ, ಶಾಸ್ತ್ರದಲ್ಲಿ ಅತಿಯಾದ ಅಪೇಕ್ಷೆಯೇ ಆಸಕ್ತಿಯಲ್ಲೋ ಇದ್ದದ್ದಕ್ಕಿಂತ ಹೆಚ್ಚನ್ನು ಪಡಿಬೇಕು. ಆದರೆ ಲೋಕದಲ್ಲಿ ಒಂದು ಕ್ರಮ ಈಗ ಎಷ್ಟು ದೊಡ್ಡ ವಿದ್ವಾಂಸನೇ ಆಗಿ ಒಬ್ಬ ಯಾವನೋ ಗೊತ್ತಿಲ್ಲದವ ಕೇಳದೆ ಕೇಳ ಕೂಡ ನೀನ್ ಮಾಡಿದ ತಪ್ಪು ಅಂತ ಹೇಳಿದ್ರೆ ಅವ ಏನಾದ್ರೂ ಹೇಳಿದ್ರೆ ಇವನು ಮರ್ಯಾದೆ ಹೋಗ್ತದೆ. ಅವಕ್ಕೆ ಸರಿಯೋ ಇದು ತಪ್ಪು ಅಂತ ಕೇಳಿದ್ರೆ ಮಾತ್ರ ಹೇಳುದು. ಜ್ಯೋತಿಷ್ಯವಾಗಿ ಒಮ್ಮೆ ಜ್ಯೋತಿಷ್ಯ ಕವಡೆ ತಿರುಗಿಸಿ ಗುರುಗಳೇ ಅಂತ ಹೇಳಿದ್ರೆ ಸರಿ, ಹೇಳದೆ ಅವರು ನೋಡಿ ಹೇಳ್ತಿದ್ರೆ ಅವರಿಗೆ ಮೊದಲಿಲ್ಲ ಅಂತ ಆಗ್ತದೆ. ಯಾವಾಗಲೂ ಜ್ಯೋತಿಷ್ಯದಲ್ಲಿ ಎಲ್ಲ ಹೇಳಿದ ಮೇಲೆ ಹೇಳಿಕೆ ಅಂತ ಅದನ್ನೇ ಆಚೆ ಮಾಡಿ ಹೇಳುದು. ಸುಮ್ಮನೆ ನನಗೊಂದು ಪ್ರಶ್ನೆ ಆಗಬೇಕು ಅಂತ ಹೇಳುದು. ಆವಾಗ ಅವರು ಶಕುನ ಹೇಳ್ತಾರೆ,
ಹೌದಾ? ಈಗ ಬೀಜದಲ್ಲಿ ಹೇಳುವಾಗ ಬೀಜ ಕೊಡ್ತಾರೆ, ಅದರಲ್ಲಿ ಎಲ್ಲಿಯಾದ್ರು ಸ್ವಲ್ಪ ಹರದದ್ದು ಹುಳಗಳಿದ್ರೆ ಎಲ್ಲಿಯೋ ಅಷ್ಟಬಂಧದಲ್ಲಿ ಹುಳ ಆಗಿದೆ. ತಾಂತ್ರಿಕ ಪ್ರಶ್ನೆ ಅಂದ್ರೆ ಹಾಗೆ ಪಕ್ಕದಲ್ಲಿ ಹೇಳುದು. ಮತ್ತೆ ಬಂದವರು ಎಷ್ಟು ಮಂದಿ, ದಾರಿಯಲ್ಲಿ ಯಾರು ಸಿಕ್ಕಿದ್ರು ಅದನ್ನು ನೋಡಿ ಶಕುನಗಳನ್ನು ಹೇಳುದು. ಬೇರೆ ಬೇರೆ ಉಂಟು ಇಂದ್ರ. ಇದು ನನ್ನ ತಿಳುವಳಿಕೆ ವ್ಯಾಪ್ತಿಯಲ್ಲಿ ಹೇಳಿದ್ದು. ಇಂದ್ರನ ತಿಳುವಳಿಕೆ ವಿಶೇಷ, ನನ್ನ ತಿಳುವಳಿಕೆ ವ್ಯಾಪ್ತಿ. ಇಲ್ಲಿ ನಾನು ತ್ರಿಶಂಕುವದ್ದು ಸರಿಯೋ ಅಂತ ಕೇಳಿದ್ರೆ ಸರಿಯಲ್ಲ, ಸರಿ ಅಲ್ಲ ಅಂತ ಕೇಳಿದ್ರೆ ನನಗೆ ಸರಿ ಅಂತ ಖಂಡಿತ. ಈಗ ಸರಿ ನನಗೆ ಸರಿಯಲ್ಲ ನನಗೆ ಸರಿ ಅಂತ ಖಂಡಿತು. ಯಾಕೆ ಸರಿ ಅಂತ ಖಂಡಿತು? ಒಬ್ಬ ಹೆಣವನಾದಂತಹ ಮಗುವಿಗೆ ಮೇಲೆ ಏರಬೇಕು ಅಂತ ಕಂಡ್ರೆ ನಾವು ಆಧರಿಸಬೇಕು. ಇನ್ನೊಬ್ಬ 10 ವರ್ಷದ ಸೊಂಟ ಮೇಲೆ ಬೀಳ್ತಾನೆ ಅಂತಂದ್ರೆ ಅವ 20 ವರ್ಷ ಆಗುವಾಗ ಕೆಳಗೆ ಇರ್ತಾರೆ, ಮೇಲೆ ಹೋಗುದಿಲ್ಲ. ಕೈ ಹಿಡಿದು ನಡೆಸಬೇಕು. ಅವನನ್ನು ಏನು ತಪ್ಪು ಮಾಡಿದ್ದಾನೆ, ಅಪರಾಧಿ ಪ್ರಜ್ಞೆ ಉಂಟು, ರಾಜಾಡಳಿತ ಮಾಡಿದ, 100 ಯಾಗ ಮಾಡಿದೆ, ಅವನಿಗೆ ಮನಸ್ಸಿನಲ್ಲಿ ಗೊತ್ತಿದೆ 100 ಯಾಗ ಮಾಡಿದರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಿದ ವಸಿಷ್ಠರ ಹತ್ರ. ವಸಿಷ್ಠರು ಬೇಕಾದ್ರೆ ವಸಿಷ್ಠರಿಗೆ ಸಾಧ್ಯತೆ ಉಂಟು, ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿರೋದು ಒಂದು ಪ್ರವಾಸ. ಮಗ ಇಲ್ಲಿ ನಿಲ್ಬೇಡ, ಊರನ್ನು ಸ್ವರ್ಗ ಮಾಡು, ಇಲ್ಲಿ ಇಲ್ಲದ್ದು ನರಕ ಮಾಡಲಿಕ್ಕೆ ಬರಬೇಡ, ಇಲ್ಲಿ ಇಷ್ಟೇ ಇರುವುದು, ಬೇರೆಂತದಿಲ್ಲ ಹೇಳಬೇಕು. ಮತ್ತೆ ನೀನು ಹೇಳಿದ್ರೆ ಅಲ್ಲಿ ಮಜ್ಜಿಗೆ ಇಲ್ಲ ಕುಡಿಯಲಿಕ್ಕೆ ಬಾಯಿಗೆ, ಹೌದಾ? ಹಾಗಾದ್ರೆ ನನಗೆ ನಿಮಗೆ ಎಂತ ಅದು ನೀವು ಈಗ ಇಲ್ಲಿ ಹಾಕಿದಂತಹ ಎಡ್ಡದಲ್ಲಿ ಹಾಕಿದ ತುಪ್ಪವನ್ನು ನೀವಲ್ಲಿ ಎಡಗೈ ಮುಡಿ ತಿನ್ನುವುದ? ಅವ್ಯವಾಹನ ಅಗ್ನಿ ನಿಮಗೆ ಅದರ ಶಕ್ತಿಯನ್ನು ಅಗ್ರಾಣಕ್ಕೆ ಕೊಡುವುದು, ನೀವು ಆಗ್ರಾಣಿಸುವುದು. ನೀವು ಹೊಟ್ಟೆ ಬಿಟ್ಟು ಹೋಗಲಿಕ್ಕಿಲ್ಲ. ಹೌದು. ಆ ಕಾರಣದಿಂದ ನಿಮ್ಮ ತೇಜಸ್ಸು ವೃದ್ಧಿ ಆಗುವುದು. ನಿಮ್ಮ ತೇಜಸ್ಸನ್ನು ಕಾಪಾಡಿಕೊಡಬೇಕಂತ ನಮಗೆ ಹೊಣೆ. ನೀವು ಅಲ್ಲಿ ಸುಮನಸರಾಗಿ ಇಡೆಗೆ ಮಳೆಯನ್ನು ಇಷ್ಟಿಯಿಂದ ತುಷ್ಟಿಯನ್ನು ಕೊಡುವಂಥದ್ದು ಖಂಡಿತು. ನನ್ನ ಖಂಡಿತು. ನಾನೊಬ್ಬ ಕ್ಷತ್ರಿಯ, ರಾಜಋಷಿಯವರಿಗೆ ಹೇಳಿದ್ದೇನೆ. ಒಬ್ಬ ತ್ರಿಶಂಕುವಿಗೆ ನನ್ನಲ್ಲಿ ವಿಶ್ವಾಸ ಉಂಟು. ಅವರ ವಿಶ್ವಾಸವನ್ನು ಸುಳ್ಳು ಮಾಡುವುದು ಯಾಕೆ? ನಾನು ಒಂದು ಪ್ರಯೋಗಶೀಲನಾದ್ರೆ ಹೇಗೆ? ಪ್ರಯೋಗಶೀಲರು ಉರುಳಿಗೆ ಹಾಕದೇ ಇದ್ರೆ ಮತ್ತೆ ತೊಡಗುವುದರಿಂದ ನನಗೆ ಬರುವುದಿಲ್ಲ, ನನಗೆ ಒಂದು ಕೋಲು ತಾಟಿ 4 ಕೋಲು ಮುರಿದು, ಹೌದಾ, ಇದರ ಮುಚ್ಚಿಗೆಯೂ ಹಾಳಾಗಿ ಕಲಿಬೇಕು. ಸ್ವಲ್ಪ ಖರ್ಚು ಮಾಡಬೇಕು ಮೊದಲು. ಇನ್ನೊಬ್ಬ ಶುದ್ಧಿ ಮಾಡಿದ್ದನ್ನೇ ಬಡಿದಾಕಿದ್ರೆ ಅವ ಶುದ್ಧಿಯನ್ನೇ ತೆಗೆಯುವುದು. ಹಾಗೆ ಒಂದು ಉಂಟು, ಮೊದಲು ಅವನೇ ಒಂದು ಕಾರ್ಯಕ್ರಮ ಮಾಡಿ ಅವ ಬಾರಿಸಿದ್ರು. ಯಾರ್ಯಾವ ಕಾರ್ಯಕ್ರಮ ಅವನೇ ಕಾರ್ಯಕ್ರಮ ಖರ್ಚು ಮಾಡಿದ್ದಾರೆ. ಬೇರೆ ಕಾರ್ಯಕ್ರಮ ಮಾಡಿದ್ರೆ ಇದನ್ನು ಭಾವಿಸಿ ತೆಗೆದ ಅವನಿಗೆ ಸಿಕ್ಕಿತು. ಆ ಕಾರಣದಿಂದ ಪ್ರಯೋಗಶೀಲತೆಯನ್ನು ಕಂಡೆ. ನನಗೆ ಒಂದು ವಸಿಷ್ಠರ ಸಾತ್ವಿಕ ವಿರೋಧ ಉಂಟು. ಸಾತ್ವಿಕ ವಿರೋಧ. ನಾನು ವಿರೋಧದಲ್ಲಿ ವಸಿಷ್ಠರನ್ನು ಪ್ರೀತಿಸ್ತೇನೆ. ಒಂದೆರಡು ವಿಮರ್ಶೆಗೆ ನಾ ಹೇಳುದು. ನಿಮಿಯಜ್ಞದಲ್ಲಿ ವಸಿಷ್ಠರಿಗೆ ಶಾಪ ಸಿಕ್ಕಿದೆ. ತತ್ವದಕ್ಕೆ ಮತ್ತೆ ಹುಟ್ಟಿದಲ್ವ? ನಾನು ಖಂಡಿತು ವಸಿಷ್ಠರು ತಪ್ಪು ಮಾಡಿದ್ರು. ತಪ್ಪು ಮಾಡದೇ ಇದ್ರೆ ಶಾಪ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ? ಈಗ ಶಾಪ ಸಿಕ್ಕಿದವರಿಗೆಲ್ಲ ತಪ್ಪು ಮಾಡಿದ್ದಕ್ಕೆ ಸಿಕ್ಕಿದ್ದು ನಾರಾಯಣನಿಗೆ ಸಿಕ್ಕಿದ ಅವತರಣಕ್ಕೆ ಅಲ್ಲ ಹೇಳಿದ್ನ. ಅಲ್ಲ ಸರಿ. ಅಂದ್ರೆ ವಸಿಷ್ಠರ ಬ್ರಹ್ಮದೇವರು ಹೇಳಿದಂತೆ ಶಾಪದ ದೇಹ ನೀನು ಗಂಗೆಗೆ ಹಾರಿ ಕಳತ್ತು ಪುನಃ ಹುಟ್ಟಿದ. ಮತ್ತೆ ಮೈತ್ರಾವಣಿಯಾಗಿ ಹುಟ್ಟಿದವು ವಸಿಷ್ಠರು. ಹೌದು. ಈಗ ಬೃಹಸ್ಪತಿಗಳಿದ್ದಾರೆ, ದೊಡ್ಡ ಪುರೋಹಿತ. ಬೃಹಸ್ಪತಿಗಳು ದೊಡ್ಡ ಯಾರು ಅಲ್ಲ, ಇಲ್ಲ ದೇವರು. ಹಾಗೆಂತ ಮರುತ್ತಯಾಗದಲ್ಲಿ ಬೃಹಸ್ಪತಿಗಳು ಸಣ್ಣವರೇ. ಆ ಪ್ರಕರಣದಲ್ಲಿ ಅವರು ಸರಿ ನನ್ನದು ವಾದವಿಲ್ಲ. ಅಲ್ಲ ಹೇಳಿದ ಆವಾಗ ಸಂವರ್ತಕನನ್ನು ಹುಡುಕಿದ್ರು. ಸ್ಮೃತಿಕಾಲ ಸಂವರ್ತಕ ಒಂದು ರೀತಿಯಿಂದ ಗೌರವದ ಹುಚ್ಚ. ಹೌದಾ? ಒಂದು ರೀತಿಯಲ್ಲಿ ಅವಧೂತ ಕಾಶಿಯಲ್ಲಿ ಓಡಾಡ್ತಾ ಇದ್ದವ. ಅವನಲ್ಲಿ ಹೋದ ಹೋದು ಮಾತ್ರ ಅಲ್ಲ, ಹೇಗೆ ಸಮರ್ಥಕ ಒಪ್ಪಿದ ಅಂತ ನನಗೆ ಗೊತ್ತಿಲ್ಲ. ಒಪ್ಪಿದ್ರು, ಯಾಗ ಮಾಡಿದ್ರು, ಸಂಧಾನಕ್ಕೆ ಅಗ್ನಿಯ ಹೋದ್ರು ಅಲ್ವಾ? ತಿರಸ್ಕರಿಸಿದ. ಅಗ್ನಿಯನ್ನೇ ಎತ್ತಿ ಯಜ್ಞಕ್ಕೆ ಹಾಕ್ತಾನೆ ಅಂತ ಸಿಟ್ಟು ಬಂದಂತೆ ಸಮರ್ಥಕ. ಅಂದ್ರೆ ಇನ್ನೊಮ್ಮೆ ನೀನು ಬಂದ್ರೆ ಅದು ಮಾಡ್ತೇನೆ ಅಂತ ಹೇಳಿಲ್ಲ, ಹಾಗೆ ಮಾಡ್ತೇನೆ ಅಂತ ಹೇಳಿಲ್ಲ. ಇನ್ನೊಮ್ಮೆ ಹೀಗೆ ಮತ್ತೊಮ್ಮೆ ಸಂಧಾನಕ್ಕೆ ಬಂದ್ರೆ ನೀನನ್ನು ಹಾಗೆ ಮಾಡ್ತೇನೆ ಅಂತ ಹೇಳಿದ. ಮತ್ತೆ ಸಂಧಾನಕ್ಕೆ ಅಗ್ನಿ ಓಡಿದಂತೆ ಅಲ್ಲಿ ಇಲ್ಲಿಗೆ ಬಂದ, ನನ್ನಲ್ಲಿಗೆ ನಾನು ಸಂಧಾನವನ್ನು ಕಳುಹಿಸಿದೆ. ಹಾಗಾದ್ರೆ ಸಂವರ್ತಕನ ನಿಷ್ಠೆ, ವೃತಾನುಷ್ಠಾನ, ಯಜ್ಞದ ಅಧ್ವರ್ಯತ್ವ ಅಪೂರ್ವ. ಅದು ಸರಿ. ಸಂವರ್ತ ಮಾಡಿದ ಮರುತ್ತ ಯಾಗದಲ್ಲಿ ಸಂಕಲ್ಪ ಸರಿ ಇತ್ತು, ಅದಲ್ವಾ? ಅದು ಸರಿ ಇತ್ತು. ಹಾಗಾಗಿ ದೇವತೆಗಳನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಈಗ ನಾ ಹೇಳ್ತೇನೆ, ನನ್ನ ದಾರಿ ಎಲ್ಲರ ದಾರಿ ಅಲ್ಲ. ನಾನು ಬಲ್ಲೆ ಕಳೆದು ದಾರಿ ಮಾಡಿಕೊಂಡು ಹೋಗುದು. ನಾನು ಎಲ್ಲರೂ ಹೋದ ದಾರಿಯಲ್ಲಿ ಹೋದ್ರೆ ನನ್ನ ದಾರಿ ಆಗ್ತದ?
ಅದು ಮುಂದೆ ಹೋದ ಅವರ ದಾರಿಯಲ್ಲಿ ಇವನು ಹೋಗಿದ್ದಾನೆ ಅಂತ. ಕೆಲವರು ಹೇಳ್ತಾರೆ ಅವರ ಹಾಗೆ ಇವರು ಹೇಳಿದ್ರು ಅಂತ. ಕಂಡ ಇವರದ್ದು ಹಾಡು ಅವರದ್ದಲ್ಲೋ ಇವರು ಹೇಳುದು. ಮತ್ತೆ ಇವರು ಹೇಳಿದ್ರೆ ಅವರ ಶೈಲಿ ತಿಳಿದು ಇವರ ಶೈಲಿ ತಿಳಿದು ಅದರಲ್ಲಿ ಒಂದು ಸಮಸ್ಯೆ ಉಂಟು. ಈಗ ಒಬ್ಬರನ್ನು ಮತ್ತೊಬ್ಬ ಅನುಕರಣೆ ಮಾಡಿದ್ರೆ ಏನು ಸಮಸ್ಯೆ ಅಂತ ಕೇಳಿದ್ರೆ, ಈಗ ಯಾವನ ಅನುಕರಣೆ ಮಾಡ್ತಾನೆ ಅವನ ಬಗ್ಗೆ ಅಭಿಮಾನ ಇದ್ರೆ ಈ ಅನುಕರಣೆ ಮಾಡುವವರನ್ನು ಹೇಳುದಿಲ್ಲ, ಅವರನ್ನು ಹೇಳ್ತಾರೆ. ಅವನ ಬಗ್ಗೆ ಏನೂ ಆಗುದಿಲ್ಲ ಅಂತ ಇಬ್ಬರು ಬಿಡ್ತಾರೆ. ಅವರಿಗೆ ಅವರದ್ದು ಸಂಘರ್ಷರಾಗಿದ್ದಾರೆ. ಹೌದು, ನಿಮ್ಮ ಬದುಕಿಗೆ ಹೆಣವಾಗಿ ಹೋದ. ಹೌದಾ? ಆ ಕಾರಣದಿಂದ ನನ್ನ ಖಂಡಿತ ಹೊಸ ಪಂಥವನ್ನು ನಿರ್ಮಾಣ ಮಾಡುವ, ಮಾರ್ಗ ನಿರ್ಮಾಣ ಮಾಡುವ. ನನಗೆ ಮತ್ತೆ ಕೆಳವರ್ಗದವರನ್ನೇ ಮೇಲೆ ತರಬೇಕು ಅಂತ ಹೇಳಿ, ಯಾಕೆಂದ್ರೆ ನಾನು ಕೆಳವರ್ಗದಿಂದ ಮೇಲೆ ಇರ್ತಾ ಇರೋದು. ಆ ಕಾರಣದಿಂದ ಯಾವ ಸಂತೋಷರು, ಯಾವ ಕಾರಣಕ್ಕೆ ಸಂತೋಷರು ಏನೇ ವಸಿಷ್ಠರ ಮನೆಯಲ್ಲಿ ಊಟ ಮಾಡಿದ ಕಾರಣ ದೇವರು ಬೇಕು ಅಂತ ಕಂಡಿದ್ದು ಹೋರಾಟ ನಡೆಯಿತು. ಈಶ್ವರ ಕೊಟ್ಟದ್ದು ವಿಫಲ ಆಯಿತು ವಸಿಷ್ಠರ ಬ್ರಹ್ಮದಂಡನ ಮುಂದೆ. ಹಾಗಾದ್ರೆ ವಿಫಲ ಆದ್ರೆ ಏನ್ ಮಾಡಬೇಕಾದ್ರು? ವಸಿಷ್ಠರ ತಲೆಗಡಿತೇನೆ, ಬ್ರಾಹ್ಮಣನಾಗ್ತೇನೆ, ಬ್ರಾಹ್ಮಣನಾಗ್ತೇನೆ. ನನಗೆ ಮತ್ತೆ ಸಂಪಾದನೆ ಮಾಡಿದ್ದನ್ನು ಇಟ್ಟುಕೊಳ್ಳುವ ಪ್ರವೃತ್ತಿ ಇಲ್ಲ. ಯಾರಾದ್ರೂ ಇದನ್ನು ಕೊಡಬೇಕು ಅಂತಾದ್ರು ಹಸುವಿನ ಕೆಚ್ಚಲಿನಲ್ಲಿ ಹಾಲು ತುಂಬುತ್ತದೆ, ಸಂಜೆ ಕರುವಿಡದಿದ್ರೆ ಅದು ಸೆಳಿತಾಗುದಿಲ್ಲ, ಕೆಚ್ಚಲು ಕೊಟ್ಟೊಡಿದ್ರು. ನನಗೆ ಅಂತರ್ಮುಖಿಯಾಗಿದ್ದುಕೊಂಡು ಅಲ್ಲಿಗೆ ತಲುಪುವಾಗ ಇವತ್ತೊಂದು ಕಾಲಿಗೆ ಬಿಟ್ಟ. ಆವಾಗ ನಾನು ಕಂಡಿದ್ದು ಹಸುವಿನ ಕೆಚ್ಚಲಿನಲ್ಲಿರುವ ಹಾಲಿಗೂ ಕರು ಬಂದಿದೆ. ಹೌದಾ? ಕೆಚ್ಚಲಿಗೆ ಗುದ್ದುತ್ತಾ ಉಂಟು. ನಾಳೆ ಹಾಲು ತಯಾರಾಗ್ತದೆ. ಇವತ್ತು ನನ್ನ ಪ್ರವೃತ್ತಿ ಹೇಳಿದ್ರೆ ನಾನು ಆಸಕ್ತಿ ಪ್ರವೃತ್ತಿ ಒಬ್ಬನಿಗೆ ಹೇಗುಂಟೋ ಅದರಂತೆ ವ್ಯವಹರಿಸ್ತಾನೆ. ಆವಾಗ ಈ ಕ್ರಮಗಳುಂಟು. ನಾವು ಮಾಡಿದ ಪುಣ್ಯವನ್ನು ಮತ್ತೊಬ್ಬನಿಗೆ ಕೊಟ್ಟರೆ ದಾರ ಹೇಳಿದ್ರೆ ಆ ಪುಣ್ಯದ ಫಲದಿಂದ ಹೋಗ್ಲಿಕ್ಕಾಗ್ತದೆ. ಯಜ್ಞಾಂಗಗಳಲ್ಲಿ ಉಂಟು. ತಂದೆ ಸತ್ತಾಗ ಪಾಪ ಉಂಟು ಅಂತಾದ್ರೆ ಮಗನಾದವ ಯಜ್ಞ ಮಾಡಿದ್ರೆ ದೇವತೆಗಳನ್ನು ತೃಪ್ತಿಪಡಿಸಿದ್ರೆ ಪಿತೃದೇವತೆಗಳನ್ನು ತೃಪ್ತಿಪಡಿಸಿದ್ರೆ ಆಗ್ತಾರೆ. ಅದೇ ರೀತಿ ನಾನು ಶರೀರಕ್ಕೆ ಒಂದು ಯಜ್ಞವನ್ನು ನೆನಪಿಗೆ ತರ್ತೇನೆ. ಚವನನಿಗೆ ಕಣ್ಣು ಬಂತು ಅಶ್ವಿನಿ ದೇವತೆಗಳಿಂದ. ಹೌದು, ಅಲ್ಲಿ ಒಂದು ವೈಶ್ಯ ವೃತ್ತಿಯ ಹಾಗಾಯಿತು. ಕಣ್ಣು ಬಂದಂತಹ ಚವನ ಹೇಳಿದ ಶರೀರಾತಿ ಯಜ್ಞದಲ್ಲಿ ಹವಿಸು ಕೊಡ್ತೇನೆ ಅಂತ. ಒಂದು ಒಪ್ಪತ್ತಲ್ವದು ವ್ಯಾಪಾರ. ಆಕ್ಷೇಪಿಸಿದ್ರಿ ನೀವು, ಆಕ್ಷೇಪಿಸಿ ಸರಿ. ಯಾಗಾಧ್ಯಕ್ಷನೇ ಅಶ್ವಿನಿ ದೇವತೆಗಳಿಗೆ ಹವಿಸು ಸಿಕ್ಕಿತಲ್ಲ, ಇದನ್ನೆಲ್ಲ ನಾನು ತಿಳಿದು ವಿರೋಧ ಬರಲಿ, ಆಕ್ಷೇಪ ಬರಲಿ, ತಿಳಿಸುವ. ಎಲ್ಲಿಯಾದ್ರೂ ದೇವೇಂದ್ರ ದೊಡ್ಡ ಮನಸ್ಸು ಮಾಡಿ ಇವನಿಗೆ ಎಲ್ಲಿಯಾದ್ರೂ ಸ್ಥಾನ ಸಿಕ್ಕಿದ್ರೆ ಒಂದು ಹೊಸ ಮಾರ್ಗ ನಿರ್ಮಾಣ ಆಗ್ತಿಲ್ವೋ ಚವರನ ಹಾಗೆ. ನನಗೆ ಇಂಥದ್ದೆಲ್ಲ ಕಾಣುವ ಯಾರು ಮಾರ್ಗ ಪ್ರವರ್ತಕರ ಒಬ್ರು ಒಳ್ಳೆ ಮಂತ್ರವನ್ನು ಹುಡುಕುತ್ತಾರೆ, ಸೃಷ್ಟಾರರಾಗ್ತಾರೆ, ಕೃಷ್ಣರಾಗ್ತಾರೆ. ಆಕ್ಷೇಪಗಳು ಬರ್ತದೆ, ಆ ಮಂತ್ರ ಸರಿ ಇಲ್ಲ ಅಂತ. ಆಗ ಮಾತ್ರೆ ಗಣ ಇದನ್ನೆಲ್ಲ ಸರಿ ಮಾಡಿಕೊಂಡು ಅದು ಹೀಗಾಗಬೇಕು, ಅದು ಮಂತ್ರಕ್ಕೆ ಸೇರುತ್ತದೆ. ಕ್ಷಮೆ ಅಂತ ಇರಲಿಲ್ಲ, ತಕ್ಷಣ ತಲೆ ಹೋಯಿತು, ಆಡಿನ ತಲೆ ಬಂತು. ಆಮೇಲೆ ಕ್ಷಮೆಸು ಮಾಡಿದ ಮೇ ಮೇ ಏಕಷ್ಟಮೇ ಕ್ಷಮೆ ಒಂದು ಕ್ಷಮೆ ಇಲ್ಲ. ಹೌದಾ? ಹಾಗಾದ್ರೆ ತಕ್ಷಣ ತಲೆ ಹೋದ್ರೇನು, ಆಡಿನ ತಲೆ ಬಂದ್ರೇನು, ಮೇ ಮೇನೆ ಅಂತೇಳಿ ಕ್ಷಮೆ ಅಂತ ಒಂದು ರುದ್ರಚಮಕ ಸಂಖ್ಯೆ. ನಮಗಾಗಬೇಕಂತ ತಲೆ ಯಾರಿಗೂ ಯಾರಿಗೆ ಹೋಗ್ಲಿ, ಯಾವ ದೇಹಕ್ಕೆ ಯಾವ ತಲೆಯೇ ಬರಲಿ, ಮಂತ್ರ ಸೃಷ್ಟಿಯಾಗಬೇಕು, ಮಂತ್ರ ವಿಸ್ತಾರ ಆಗಬೇಕು. ಆ ದಾರಿಯಲ್ಲಿ ಪ್ರಯೋಗವೇ ಮಾಡದೆ ನಾವು ಪ್ರದರ್ಶನ ಆಗುವುದೇ. ಕೆಲವರು ಹೇಳ್ತಾರೆ ಇಡೀ ತಿರುಗಾಟದಲ್ಲಿ ನಮ್ಮದು 100 ಪ್ರಯೋಗ ಆಯಿತು ಅಂತ. ಪ್ರದರ್ಶನ ಆಗಲಿಲ್ಲ, ಪ್ರಯೋಗ ಮಾತ್ರ ಆಗುತ್ತೆ. ನಾನಿದೀಗ ಒಂದು ಪ್ರದರ್ಶನಕ್ಕೆ ಹೊರಟದ್ದು, ಇದು ಯಶಸ್ವಿ ಆಯಿತು, ಮುಂದೆ ಪ್ರಯೋಗ. ಇವ ವೀರ ಧೀರ ಮಂತ್ರ ಹೇಳಿದ್ದೇವೆ, ಅವನಲ್ಲಿರುವಂತಹ ಹೊರೆತನವನ್ನು ತೆಗೆದಿದ್ದೇವೆ ಅಂತ ನಮಗೆ ಧೈರ್ಯ. ನಿಮಗೆ ಪಂಚಗವ್ಯದ ಮಡಿ ಸಾಕು ಅಂತ ಗೊತ್ತಿಲ್ಲ. ಇಲ್ಲಿಗೆ ಪಂಚಗವ್ಯದಲ್ಲಿ ಮುಳುಗಿಸೇ ತೆಗಿಬೇಕಂತ ಬೇಕಾದವನು. ಆ ಕಾರಣದಿಂದ ಒಂದು ದೊಡ್ಡ ಮನಸ್ಸು ಮಾಡಿ ಎಂತ ಇಂದ್ರನ ಕೊಡುಗೆ ಏನು ಕೊಡುಗೆ ಕೊಟ್ಟಿದ್ದೆ ಇಂದ್ರ, ಇವನನ್ನು ಒಬ್ಬನನ್ನು ಹಿಂದುಳಿದವನನ್ನು ಒಂದು ಅನುಗ್ರಹ ಮಾಡಿ ನನಗೆ ಬೇಸರದ ಇನ್ನೊಂದು ಕೊಡುತ್ತದ್ದು ತಿರಸ್ಕರಿಸುವುದಿಲ್ಲ. ಒಂದು ಮೆಟ್ಟಿ ಕಳುಹಿಸುವುದು, ಒಂದು ಕುಟ್ಟಿ ಕಳುಹಿಸುವುದು. ಅಲ್ಲ, ನಾನು ಮೊದಲಿಗೆ ಬರದೆ ತಿರಸ್ಕಾರ ಮಾಡಿ ಇದು ಬೆಟ್ಟದಲ್ಲಿ ಸರಿಯಾಗುದಿಲ್ಲ ಅಂತ ಬರ್ತದೆ. ಅದು ಏನು ಇದು ನಾನು ಬರದೇ ಎಲ್ಲಿಯಾದರೂ ತಿರಸ್ಕರಿಸುವಾಗ ನೀವು ಅಲ್ಲಿಗೆ ನಿಲ್ಲಿಸ್ತಿದ್ರೆ ನಾನು ಹೊಡೆತದವರೆಗೆ ಹೋಗ್ತೀನಿ. ಇದು ಮುಂದೆ ಮುಂದೆ ಹೋಯ್ತು. ಹಾಡುಗಾರನ ಮೇಲೆ ಸಿಟ್ಟು ಬಂದು ಹೌದಾ ವಾದನಕ್ಕೆ ಹೊಡೆದ ಮುಚ್ಚಿಗೆ ಹೋಗುದಿಲ್ವ? ಸಿಟ್ಟು ಬಂದದ್ದು ಹಾಡುಗಾರನ ಮೇಲೆ ಹೊಡೆದ ಕೈ ಕುರುಕ ಹೊಡೆದೋಯ್ತು. ಸುಮ್ಮನೆ ಮಾಡಿದ್ದು ಅಂದ್ರೆ ಅವರು ನಾಮಿಗೆ ಹೇಳಿದ್ದು ಮನೆಯವರಿಗೆ. ಇಲ್ಲಿ ನಿಮ್ಮದು ಉದಾಹರಣೆ ಸರಿ ಸ್ವಲ್ಪ ವ್ಯತ್ಯಾಸ. ಆ ವಾದನವೇ ಕೆಟ್ಟ ಶಬ್ದ ಪ್ರಾರಂಭಿಸ್ತಾ ಇತ್ತು. ಹಾಗಾಗಿ ಅದನ್ನೇ ಒಂದು ನೋಡಿದ್ರೆ ಮತ್ತೆ ಉಪದ್ರ ಅದಕ್ಕೆ ಬೇಕಾಗಿ ವಿಷಂಗ ಎನ್ನುವ ವಾದನ ಈಗ ಅಪಸ್ವರ, ಅದಕ್ಕೆ ಹೊಡೆಯುವ ಅಂತ. ಈ ಸಲ ಮತ್ತೆ ಬೇರೆ ವಾದನ ಈ ಸಲ
ಈ ಕೌಶಿಕನನ್ನು ನೋಡಿ ನನ್ನ ತಪಸ್ಸಿನ ತ್ಯಾಗವನ್ನು ಮಾಡಿದ ಕಾರಣ ಈ ತ್ಯಾಗವನ್ನು ಭೋಗವನ್ನು ಅನುಭವಿಸುವಲ್ಲ, ಭೋಗವನ್ನು ಆಳುವ ಇಂದ್ರ. ಎದುರಂತಾರೆ ಭೋಗವನ್ನು ಆಳುವುದು, ನಿಮಗೆ ಅನುಭವಿಸಲಿಕ್ಕಿಲ್ಲ, ಅದನ್ನು ನಿಯಂತ್ರಿಸಲಿಕ್ಕಿರುವಂತದ್ದು. ನೀವೇ ಅದು ಕೈ ಹಾಕಿದ್ರೆ ನಿಮ್ಮ ಕೈಗೆ ಹೌದಾ ಹೊಡಿತಾರೆ. ಅದಕ್ಕೆ ಬೇಕಾಗಿ ಒಂದು ಮನ್ನಿಸಿದ್ರೆ ಆದೀತ ನಾವು ಕಳಿಸಿದ್ರೆ ನೀವು ಹೇಳಿದ್ದು ಒಂದು ಮುಖದಿಂದ ಸರಿ ಇರ್ಬೋದು, ಮಾನವೀಯ ಗುಣದಿಂದ ಹೇಳೋ ಒಬ್ಬ ಬಂದ ಕೈ ಹಿಡಿದು ನಡೆಸಿಕೊಂಡು ಹೋಗಿ, ಎಲ್ಲಿಯವರೆಗೆ ನಡೆಸಿಕೊಂಡು ಹೋಗಿ, ಒಂದು ಹೊರಾಂಗಣದವರೆಗೆ ನಡೆಸಿಕೊಂಡು ಹೋಗಿ ಪ್ರಸಾದ ಮಾಡಿ ನೀವು ಗರ್ಭಗುಡಿಗೆ ಕರ್ಕೊಂಡು ಹೋಗ್ಬಿಡುದು ಅಲ್ಲಿ ಒಂದು ಅರ್ಥ ಎಳವ ಎನ್ನುವ ಕಾರಣಕ್ಕಾಗಿ ಕೈ ಹಿಡಿದು ಎಲ್ಲಿವರೆಗೂ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಚಾಂಡಲತ್ವ ನಿವಾರಣೆ ಮಾಡಿ ಅವನೊಂದು ಮತ್ತೊಂದು ರಾಜ್ಯದಲ್ಲಿ ಚಕ್ರವರ್ತಿ ಆಗಿರ್ತೀರ, ನನ್ನದು ಆಕ್ಷೇಪ ಇಲ್ಲ. ಇದು ದೇವಲೋಕದವರೆಗೆ ಕರ್ಕೊಂಡು ನೀವು ಪಂಚಗವ್ಯದಲ್ಲಿ ಮುಳುಗಿಸಿದ್ರು ಆಗುದಿಲ್ಲ, ನೀವು ಯಾವ ಪಂಚಗವ್ಯದಲ್ಲಿ 4 ಸಲ ಮುಳುಗಿಸಿದ್ರು ಆಗುದಿಲ್ಲ. ಅವನಿಗೆ ಪಂಚಗವ್ಯ ಯಾವುದು ಗೊತ್ತುಂಟ? ಅವನಿಗೆ ಶಾಪ ಕೊಟ್ಟವು. ಗುರುಜ ಪ್ರಪಂಚದಲ್ಲಿ ಯಾವ ಮಾನವೀಯತೆ ಪಾತ್ರ ಅಪಾತ್ರದ ಪ್ರಜ್ಞೆ ಬೇಕೇ ಬೇಕು. ಈಗ ಒಬ್ಬ ಯಾವನೋ ಒಬ್ಬ ಬಂದು ನನ್ನ ಹೊಟ್ಟೆಗಿಲ್ಲ ಸ್ವಾಮಿ ಇಷ್ಟು ಕೊಡಿ ಅಂತ ಹೇಳುವಾಗ ಹೊಟ್ಟೆಗಿಲ್ವಾ ಊಟ ಮಾಡುವಂತ ಬಿಡ್ಬೇಕು. ಹೊಟ್ಟೆಗಿಲ್ವಾ ಊಟ ತಟ್ಟುವಂತ ಅವನಲ್ಲಿ ಕೊಟ್ಟರೆ ಅವ ಬೇರೆ ಇದನ್ನು ತಗೊಂಡು ಹೆಂಡತಿ ಮಕ್ಕಳಿಗೆ ಕೊಡ್ತಾರೆ. ಉಂಡಿ ಕೊಟ್ಟವನೇ ಹಾಗಾಗಿ ಹೋಗ್ಲಿಂದ ಅವಳು ಕೊಟ್ಟ ಶಾಪಕ್ಕೆ, ಮಕ್ಕಳು ಕೊಟ್ಟ ಶಾಪಕ್ಕೆ ಇವ ಮಾತ್ರ ಬಲಿಯಾಗುವುದಲ್ಲ, ಕೊಟ್ಟವನ ಬಲಿಯಾಗ್ತದೆ. ಅಪಾತ್ರದಲ್ಲಿ ನಾವು ಮಾನವೀಯತೆ ತೋರಿಸೋದು, ಮಾನವೀಯತೆ ತೋರಿಸುವ ಪಾತ್ರತ್ವ ಉಂಟು ಎಲ್ಲದರಲ್ಲಿಯೂ ಹಾಗೆ ಅಲ್ವಾ? ಅಪಾತ್ರ ಪಾತ್ರ ಅಪಾತ್ರ ನೋಡಿ ಅಲ್ವಾ ಕೊಡಬೇಕಾಗ್ತದೆ. ಈಗ ದನದ ಹಾಲೇ ಇಲ್ಲಿ, ದನದ ಹಾಲು ಕೊಡಬೇಕಾದವರಿಗೆ ಕೊಟ್ಟರೆ ಸರಿ ಪುಷ್ಟಿ ಆಗಿದೆ. ದನದ ಹಾಲು ಎನ್ನುವ ಕಾರಣಕ್ಕಾಗಿ ಹಾಲಿಗೆ ಕೊಟ್ಟರೆ ಅದರಲ್ಲಿ ಹಾಲೇ ಹೆಚ್ಚಾಗ್ತದ, ಅದರಲ್ಲಿ ವಿಷವೇ ಹೆಚ್ಚಾಗುದಲ್ಲ. ಹಾಗಾಗಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಕೂಡದು. ನೀವು ಮಾಡಿದ ತಪಸ್ಸು ಲೋಕ ಕಲ್ಯಾಣಕ್ಕೆ ಬೇಕಾಗಿ ರಾಜರ್ಷಿ ಎನ್ನುವಂತಹ ಪದವಿಯನ್ನು ಪಡ್ಕೊಂಡಿದ್ದೀರಿ. ಈಗ ಅವ ಬಂದು ಕೇಳಿದ, ನೀವು ಒಂದೆರಡು ಉದಾಹರಣೆ ಹೇಳಿದ್ರಿ. ನಿಮಿಯ ಪ್ರಕರಣ, ಈಗ ವಸಿಷ್ಠರು ತಪ್ಪೇ ಇರ್ಬೋದು, ತಪ್ಪಿಗೆ ಅನುಭವಿಸಿದಾರಲ್ಲ. ಈ ಪ್ರಕರಣದಲ್ಲಿ ಹಾಗಲ್ಲ. ಈಗ ನಿಮಿಯ ಪ್ರಕರಣವೋ ಸಂವರ್ತನ ಪ್ರಕರಣವೋ ಹಾಗಲ್ಲ. ಈಗ ಮತ್ತೆ ದೇವತೆಗಳ ಪ್ರಕರಣ ಹೇಗೆ ಅಂತ ಕೇಳಿದ್ರೆ ನಾವು ಮಾತಾಡಿದ್ದೆಲ್ಲ ನಿರ್ಣಯ ಅಂತ ಅಲ್ಲ. ಪರೋಕ್ಷ ಪ್ರಿಯರು, ಪರೋಕ್ಷ ಪ್ರಿಯರಾಗಿ ಕಂಡ ನಾವು ಪರೋಕ್ಷದಲ್ಲಿ ಪ್ರಿಯವಾದದನ್ನು ಮಾಡಲಿಕ್ಕೆ ಪ್ರತ್ಯಕ್ಷದಲ್ಲಿ ದ್ವೇಷಗಳಾಗಿ ಕೆಲವೊಮ್ಮೆ ಕಾಣ್ತೇವೆ. ಪ್ರತ್ಯಕ್ಷೇ ದ್ವೇಷ. ಈಗ ಸಂವರ್ತನ ಪ್ರಕರಣ ಇರ್ಬೋದು, ಮಗುವಿಗೆ ತಾಯಿ ಶಿಕ್ಷೆ ಕೊಟ್ಟಾಗ ಅಲ್ವಾ? ಸಂವರ್ತನ ಪ್ರಕರಣ ಇರ್ಬೋದು, ಒಪ್ಪಿಕೊಂಡದ್ದೇ ಅಲ್ವಾ? ಅವನಿಗೆ ಹಾಗೆ ಹೇಗೆ ಮುಂದುವರಿಸಬೇಕು ಅಂತ ಮತ್ತೆ ಹೇಳಿದ್ದೆ ನಾನು. ಅದನ್ನು ಮಾಡು, ಇದನ್ನು ಮಾಡು, ರುದ್ರನನ್ನು ಆವಾಯಿಸು, ಈಗೆಲ್ಲ ಹೇಳಿದ್ದೆ ನಾನು. ಅವನ ಒಳ್ಳೆಯ ಗುಣಕ್ಕೆ ಮರುತ್ತಲಿಗೆ ಒಪ್ಪಿ ಅವನಿಗೆ ಹೇಗೆ ಬೇಕು ಹಾಗೆ ನಡೀಲಿಕ್ಕೆ ಹೇಳಿಕೊಟ್ಟವನೇ ನಾನು. ಈಗ ನೀವು ಹೇಳಿದ್ರಿ ಚವನನ ಪ್ರಕರಣ, ಚವನನ ಪ್ರಕರಣವೂ ಹಾಗೆ. ಅದು ಎಲ್ಲವೂ ನನ್ನ ಅದಕ್ಕಿಂತ ಮೊದಲೇ ವರ್ಣಯಾಗದಲ್ಲಿ ನಡೆದಿದೆ. ಒಂದು ಹಂತದ ನಡೆದಿದೆ. ಭೃಗುಮುನಿಗಳಿಗೂ ನಮಗೂ ಮಾತುಕತೆ ಆಗಿದೆ. ಇವರು ಯೋಗ್ಯರು ಅಂತ ಭೃಗುಮುನಿ ಅಂತವರು ಹೇಳಿದ್ದಾರೆ. ಅಂತವರು ಹೇಳಿದ್ದನ್ನು ಚವನ ಮುಂದುವರಿಸಿದ. ಅದಕ್ಕೆ ನಾರಾಯಣ ಒಪ್ಪಿಗೆ ಕೊಟ್ಟ. ಇಲ್ಲಿ ಹಾಗಲ್ಲಲ್ಲ, ಲೋಕದಲ್ಲಿ ಇಲ್ಲದೇ ಇರುವ ವಿಷಯ. ಈಗ ಇನ್ನೊಂದು ನನಗೆ ನೆನಪದ್ದು ಹೇಳುವುದಿಲ್ಲ, ಇನ್ನು ಮುಂದಿನ ಇಂದ್ರ ಪದವಿ ಒಬ್ಬರಿಗೆ ಕೆಳಗೆ ಕೆಲವರಿಗೆ ಕೂತವನಿಗೆ ರಸಾತಳದಲ್ಲಿರುವವನಿಗೆ ಬಲಿಗೆ ರಸಾತಳದಲ್ಲಿರುವವನಿಗೆ ಅವನ ಕುದುರೆಯನ್ನು ಯಾರ ಕತ್ತಂತೆ ಯಾರದು? ನಾನೇ ನಾನು ಸ್ವಲ್ಪ ಹೊತ್ತಿನ ಇಂದ್ರಾಯ ಸ್ವಾಮ ಅಂತ ಮಂತ್ರ ಹೇಳಿದವ ಎದುರಿರುವಾಗ ಹೇಳಿದ್ದಾರೆ. ಅಲ್ಲ ಸರಿ, ಯಾಕೆ ಕದ್ದದ್ದು ಯಾಕೆ? ಆದ್ರೆ ಒಬ್ಬ ಸಾಧನೆ ಮಾಡಬಾರ್ದ. ಅವ ಮಾಡುವವರಿಂದ ಬೇಗ ಅವನ ಸಂಕಲ್ಪ ಹೇಗಿದ್ದರು. ಮುಂದಿನ ಮನ್ವಂತರಕ್ಕೆ ಇಂದ್ರನಾಗ್ತೇನೆ ಅಂತಲ್ಲ, ಈಗಲೇ ಇಂದ್ರನಾಗ್ತೇನೆ ಅಂತ ಬರ್ತಾರೆ. ಈಗ ಮುಂದಿನ ಮನ್ವಂತರಕ್ಕೆ ಇಂದ್ರನಾಗ್ತೇನೆ ಅಂತ ಅವ ಯಾಗ ಮಾಡಿದ್ರೆ ನಾನು ಕುದುರೆ ಕಲಿತಿರ್ಲಿಲ್ಲ. ನಾನು ಕುದುರೆ ಕಲಿತಕ್ಕೆ ಕಾರಣ ಏನು ಗೊತ್ತುಂಟಾ? ಈ ಮನ್ವಂತರಕ್ಕೆ ಇಂದ್ರನಾಗಿ ನಾನಿರುವಾಗ ಈ ಮನ್ವಂತರಕ್ಕೆ ಮತ್ತೊಬ್ಬ ಇಂದ್ರನಾಗಿ ನಾನು ಬರ್ತೇನೆ ಅಂತ ಹೇಳಿದ್ರೆ ನಾನು ಕುದುರೆ ಕಲಿತದ್ದು ತಪ್ಪಲ್ಲ ಅಂತ ಕಲಿಬೇಕಾಗ್ತದೆ. ಈ ಮನ್ವಂತರಕ್ಕೆ ಇಂದ್ರ ಅಂತ 3 ಮೂರ್ತಿಗಳ ಘೋಷಣೆ ಮಾಡಿದ ಮೇಲೆ ಇನ್ನು ಯಾರೇ ಕುದುರೆಯಲ್ಲಿ ಎಷ್ಟು ಕುದುರೆ ಬಿಟ್ಟು ಬೇಕಾದ್ರೂ ಮಾಡಿ ತಿದ್ದುಪಡಿ ಮಾಡ್ಲಿಕ್ಕೆ ಅವಂತದ ಅವರೇ ಶಾಸನ ಮಾಡಿದ್ದಾರೆ. ಹೌದೌದು. ಈಗ ಏನಾಯ್ತು ಕೊನೆಗೆ
ಅವನಿಗೆ ಮುಂದಿನ ಇದಕ್ಕೆ ಸಿಕ್ಕಿತು. ಮುಂದಿನ ಅಂತಾರೆ ಕರೀತು. ಇಂದ್ರ ಕರ್ತದ್ದು ಸುಳ್ಳುತ್ತಾಯ್ತು ಪ್ರಸಂಗದಲ್ಲಿ. ಇಲ್ಲ, ಈಗ ನಮ್ಮ ಸಮಸ್ಯೆ ನಮ್ಮ ನಾನು ಇನ್ನೇ ಹೇಳಿ ಅದನ್ನೇ ಅನ್ವಯ ಮಾಡುದು. ಬೇಕಾದ್ರೆ ದೇವಲೋಕದಲ್ಲಿ ಏನಾದ್ರು ಚಿತ್ರಸೇನೆ ಹಾಗೆ ಹೌದಾ ಇದಕ್ಕ ಸ್ವಲ್ಪ ಅವರಿಗೆ ಇಂದ್ರಪೀಠಕ್ಕೆ ಬರುವುದಲ್ಲವ. ನನಗೆ ಸಸ್ಯತೆ ಹೋಗ್ಬೇಕು ದುರ್ಬಲ ಅಂತ. ಮತ್ತೆ ಇಂದ್ರಪೀಠಕ್ಕೆ ಅವ ಕೂತಲ್ಲಿ ಕೂತ್ಕೊಳ್ಳೋ ಜನ ಹೋಗ್ಬೇಕು. ಇಂದ್ರಪೀಠಕ್ಕೆ ಆಗಲಿಲ್ಲ. ಅಲ್ಲ, ಆದ್ರೆ ಒಂದು ಸಮಸ್ಯೆ ಉಂಟು. ನಮ್ಮಲ್ಲಿ ಒಂದು ಪದವಿಯನ್ನು 4 ಜನರಿಗೆ ಕೊಡುವ ಕ್ರಮ ಇದೆ. ನಿಮ್ಮಲ್ಲಿ ಉಪ ಅಂತ 4 ಇರ್ಬೋದು. ನಮ್ಮಲ್ಲಿ ಒಂದು ಕೆಲಸಕ್ಕೆ ಒಬ್ಬನೇ ಚಿತ್ರಸೇನೇ ಗಾಯಕಕ್ಕೆ ಉಪಗಾಯಕ, ಮತ್ತೆ ಉಪಗಾಯಕ, ಒಂದು 4 ಜನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಡಿ 4 ಜನ ನೀರಾವರಿ ಸಚಿವ ಆಗಿಲ್ಲ. ನಮ್ಮ ಆಡಳಿತ ನಡಿಬೇಕಲ್ಲ. ಈಗ ನಿಮಗೆ ಅಡ್ಡಿ ಹಾಗೆ ನಮಗೆ ಅಡ್ಡಿ. ಈಗ ಅವರೊಬ್ಬರು 3ನೇ ಬಾರಿ ಬಂದ್ರು ಅಂತ ಈ ಸಲ 3 ವರ್ಷ ಇಲ್ಲಿ ಹೋಗ್ತದೆ ಇರುವಂತ ಆಲೋಚನೆ ಇದ್ದೇವೆ ನಾವು. ಸರಿ, ಆ ಕಾರಣದಿಂದ ಇಲ್ಲಿ ಕಪ್ಪೆ ತೊಳಾರ ಬರಾಗ್ತಾ ಉಂಟು. ಈಗ ಇಲ್ಲಿ ಏನು ಸಮಸ್ಯೆ ಅಂತ ಕೇಳಿ, ಇಲ್ಲಿ ಯಾಕೆ ಸಮಸ್ಯೆ ಅಂತ ಕೇಳಿ, ನನ್ನ ತ್ಯಾಗದಿಂದ ನಾನು ಮಾಡಿದ ಪುಣ್ಯದ ತ್ಯಾಗಕ್ಕೆ ಹೊಡೆದಾಗಾಯ್ತು. ಇಲ್ಲ, ನಿಮ್ಮ ಪುಣ್ಯದ ತ್ಯಾಗ ಸಾಕಾಗುದಿಲ್ಲ ಅಂತ. ಈತ ಗುರುಜ ಶಾಪದಿಂದ ವಸಿಷ್ಠ ಗೋತ್ರದವರು ಕೊಟ್ಟ ಶಾಪ. ಈಗ ಯಾವನೇ ಒಬ್ಬ ಶಾಪ ಕೊಡಲಿ, ಗುರು ಶಾಪ ಎನ್ನುವ ವಿಷಯ ದೊಡ್ಡದೇ. ಹೌದು, ಈಗ ಉಳಿದವರ ಶಾಪ ಸಿಕ್ಕಿದ್ರು ದೊಡ್ಡ ವಿಷಯ ಅಲ್ಲ. ಉಳಿದವರ ಶಾಪ ಸಿಕ್ಕಿದ್ರು ಅವನಿಗೆ ಪ್ರತಿನಿಧಿ ಕೊಡಬೇಕು. ಈಗ ಒಬ್ಬ ಶಾಪ ಕೊಟ್ಟ, ಗುರು ಶಾಪಕ್ಕೆ ಮತ್ತೊಬ್ಬರಲ್ಲಿ ಹೋಗುದಲ್ಲ, ಅವನೇ ಗುರು ಶಾಪ ಕೊಡ್ಲಿಕ್ಕೆ. ಅದರಲ್ಲಿ ಇದು ಗುರು ಶಾಪ, ಗುರುಜ ಶಾಪ, ಗುರು ಪರಂಪರೆಯವರು ಕೊಟ್ಟ ಶಾಪ. ನಾರಾಯಣನಂತವರಿಗೆ ಬಿಡಿ, ವಿಷಯ ಬಿಡಿ. ಹೌದಾ, ನಾರಾಯಣನಿಂದ ದೊಡ್ಡವರಲ್ಲ ಯಾರು. ಈಗ ಸನಕ ಸನಂದರು ನಾರಾಯಣನಿಂದ ದೊಡ್ಡವರ ಅಲ್ಲಲ್ಲ. ಸನಕ ಸನಂದರು ಜಯ ವಿಜಯರಿಗೆ ಕೊಟ್ಟ ಶಾಪವನ್ನು ನಾರಾಯಣನನ್ನು ಪರಿಹರಿಸಿದ ನಾವು ಹೇಗೆ ಪರಿಹಾರ ಹೇಗೆ ಅಂತ ಸನಕ ಸನಂದರಲ್ಲಿ ಕೇಳಿದ. ಯಾರು ಶಾಪ ಕೊಟ್ಟರು ಅವರೇ ಗುರು ಶಾಪ ಕೊಡಬೇಕು. ಇವ ಚಾಂಡಾಲ ಎನ್ನುವುದಾಗಿ ಚಾಂಡಾಲನಾಗಿ ಹೋಗು ಎನ್ನುವುದಾಗಿ ವಾಸಿಷ್ಠರು ಶಾಪ ಕೊಟ್ಟಾಗ ಅದಕ್ಕೆ ಪ್ರತಿನಿಧಿಯನ್ನು ಅವರೇ ಕೊಡಬೇಕು. ಅವರು ಕೊಡದು ಎಷ್ಟು ದೊಡ್ಡವನೇ ಬರಲ್ಲ. ಮತ್ತೆ ಇನ್ನೂ ಒಂದು ಹೇಳಬೇಕು, ವಸಿಷ್ಠ ಗೋತ್ರದವರು ಅವರಿಗಿಂತ ದೊಡ್ಡವರು ವಿಶ್ವಾಮಿತ್ರರು ಅಂತ ನನಗೆ ಕಾಣಲಿಲ್ಲ. ಇಲ್ಲಿವರೆಗೆ ಕಾಣಲಿಲ್ಲ. ನಾನು ವಸಿಷ್ಠರು ಬಿಡುವ ಇಂದ್ರ, ವಸಿಷ್ಠರ ಮಕ್ಕಳಷ್ಟು ನನಗೆ ಗೊತ್ತಿಲ್ಲ. ಅಲ್ಲ, ಅದೇ ಕಾರಣ ನನಗಿರುವಂತಹದ್ದು. ಈಗ ಅಪ್ಪ ಆಗುವುದಿಲ್ಲ ಹೇಳಿದ್ರು, ಮಕ್ಕಳು ಹೇಳಿದ್ರು. ತಂದೆಯವರಿಗೆ ಹಳೆಯ ಕ್ರಮ, ನಮ್ದು ಈಗಿನ ಕ್ರಮ ಅಂತಾರೆ. ಹೇಳ್ಬೋದು. ಇವರು ಹಣತ್ತು ಸಂಪ್ರದಾಯ ಅಂತ. ಹೌದಾ, ಅದು ವಿಷಯ ಗೊತ್ತಿಲ್ಲ. ವಸಿಷ್ಠರ ಮಕ್ಕಳಾದ ಕಾರಣ ಇಲ್ಲಿ ವಿಶ್ವಾಮಿತ್ರರ ಮಕ್ಕಳಾದ್ರೆ ನನ್ನ ಮಕ್ಕಳಾದ್ರೆ ಅಪಾಯ ಕೂತ್ಕೊಳ್ಳಿ. ಯಾಕಂದ್ರೆ ನಾವೇ ಮಾಡಿ ಪೂರೈಸ್ತೇವೆ, ದಕ್ಷಿಣೆಗಾಗ ಬಂದು ಹೇಳ್ತಿದ್ವಿ. ಹಾಗಾಗಿ ವಸಿಷ್ಠರು ಹೇಳಿದ್ದನ್ನೇ ಅದನ್ನು ಪುರಸ್ಕರಿಸುವ ಮಕ್ಕಳು ವಾಸಿಷ್ಠರು ಕೊಟ್ಟ ಶಾಪದಿಂದ ನೀವು ರಾಜರ್ಷಿ ಪದವಿಯನ್ನು ಪಡೆದ ತಪಸ್ಸು ಬಿಡಿ, ಅದಕ್ಕಿಂತ ದೊಡ್ಡ ತಪಸ್ಸಿನ ಪುಣ್ಯವನ್ನು ಕೊಟ್ಟು ಇವ ದೇವಲೋಕಕ್ಕೆ ಬರಲಿಕ್ಕೆ ಆಗನಲ್ಲ. ಯಾಕಂದ್ರೆ ಯಾವುದೇ ಒಂದು ಯಾಗ ಮಾಡಬೇಕಾದ್ರೆ ಅನುಬಂಧ ಚತುಷ್ಟಯ ಅಂತ ಉಂಟು. ವಿಷಯ, ಅಧಿಕಾರ, ಪ್ರಯೋಜನ, ಸಂಬಂಧ. ಈಗ ಸಂಬಂಧ ಏನು ಅಂತ ಕೇಳಿದ್ರೆ ಈ ಪ್ರಕರಣದಲ್ಲಿ ವಸಿಷ್ಠರಿಂದ ಶಾಪ ಸಿಕ್ಕಿದವರನ್ನು ಉದ್ಧರಿಸ್ತೇನೆ ಎನ್ನುವ ಸಂಬಂಧವನ್ನು ಇಟ್ಟುಕೊಂಡರು ಅಲ್ವಾ. ಅಧಿಕಾರ ನಿಮಗೆ ನೋಡಿದ್ರೆ ಅವನಿಗೂ ಇಲ್ಲ, ನಿಮಗೂ ಇಲ್ಲ. ವಿಶೇಷ ಕಲ್ಪವನ್ನು ಮಾಡುವಷ್ಟು ದೊಡ್ಡ ಬ್ರಹ್ಮಚಾರಿ ಇಲ್ಲ. ಅದೊಂದು ಅದೊಂದುಂಟು. ಯಾವಾಗಲೂ ಹೇಗೆ ಈ ವೈದಿಕದಲ್ಲಿ ಹೇಗೆ ಅಂದ್ರೆ ಒಬ್ಬ ದೊಡ್ಡವ ಆದ ಮೇಲೆ ವೈದಿಕನಾಗಿ ಕರೆಯುವುದು, ಇನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ ಮೇಲೆ ಅವನನ್ನು ವೈದಿಕ ಅಂತ ಹೋಗ್ಬೋದು. ಎರಡು ಕ್ರಮ ಉಂಟು. ಹೌದಾ, ಅವರೀಗ ಸುದರ್ಶನದ ಮಾಡಲಿಕ್ಕೆ ತೊಡಗಿದ್ದಾರ, ಹಾಗಾದ್ರೆ ಅವರನ್ನು ಮುಂದೆ ಕರಿಬಹುದು. ಈಗ ಮಾಡದೇ ಇದ್ರೆ ಕರಿಬೇಕು. ದೊಡ್ಡ ಕಾರ್ಯಕ್ರಮ ಸರಿ. ಈಗ ನನಗೆ ದೊಡ್ಡದ್ದು ಹೇಗೆ ಗೊತ್ತಿಲ್ಲ, ಕುಲಪತಿಗಳಾದಂತಹ ಜಮದಗ್ನಿಗಳೇ ಬಂದು ಬ್ರಹ್ಮತ್ವ ನಾ ಮೇಲೆ ಬಿದ್ದದ್ದು ಅದರಲ್ಲಿ ಜಮದಗ್ನಿಗಳ ಬಂದು ಕೂತ್ರು ಬ್ರಹ್ಮತ್ವಕ್ಕೆ. ಅವರು ಬಂದು ಕೂತ್ರ ಇನ್ನು ನನಗೆ ಶುದ್ಧರಾಯಸ ಕೊಡ್ಲಿಕ್ಕೆ ಯಾರು ಬೇಡ. ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಗೆ ಬಂದದ್ದ ಯಾರು? ಜಮದಗ್ನಿಗಳ. ನನಗೆ ಸಂಬಂಧ ಅಲ್ಲ, ನಾನು ಈಗ ಹೇಳುದು ನನಗೆ ಗೊತ್ತಿಲ್ಲ ಸಂಭಾಷಣೆ. ಈಗ ಈ ಯಾಗ ನೀವೇ ನಿರ್ಣಯ ಮಾಡಿದೆ ಅದೆಲ್ಲ ಕೇಳಿಲ್ಲ. ಏನ್ ಹೇಳಿದ್ರು ಅಥರ್ವರು? ಏನ್ ಹೇಳಿದ್ರು? ಇದು ಮುಡಿ ಅವನಿಗೆ ಸಿಗ್ತದೆ ಅಂತ ಹೇಳಿದ್ರೆ ಸಿಗುದಿಲ್ಲ ಅಂತ ಕೆಲವು ಹುಟ್ಟುಗಳನ್ನೆಲ್ಲ ಸಾರ್ವಜನಿಕ ಅಥರ್ವರು ಹೌದಾ ಅದು ಮುಗಿಯುತ್ತದೆ ಅಂತ ಹೇಳಲಿಕ್ಕಿಲ್ಲ. ಅವರು ಯಾಕೆ ಹೇಳಲಿಕ್ಕಿಲ್ಲ? ಅಥರ್ವನಿಗೆ ಗೊತ್ತುಂಟದು ಸಶರೀರನಾಗಿ ದೇವಲೋಕಕ್ಕೆ ಹೋಗುವುದು ಪೂರ್ತಿ ಆಗ್ತದೆ ಅಂತ ಹೇಳಿದ್ರೆ ಅಥರ್ವರಲ್ಲ. ಅದಕ್ಕೆ ನಾನೀಗ ನಾವೇನ್ ಹೇಳಿದ್ದೇನೆ, ಸಶರೀರಿಯಾಗಿ ನಿನ್ನನ್ನು ಸ್ವರ್ಗಸ್ಥನನ್ನಾಗಿಸುತ್ತೇನೆ. ಅದೇ ನಮ್ಮ ಸ್ವರ್ಗ ಅದನ್ನು ಹೀಗೆ ತೋರಿಸಲಿಲ್ಲ, ಹೀಗೆ ತೋರಿಸಿದೆ.
ಕೂತಾಗ್ತೇನೆ ಅಂತ. ನನ್ನ ಅಭಿನಯ ಆದ್ರೆ ಅವನಿಗೆ ಗೊತ್ತಿಲ್ಲ ನೀವು ಈಗ ಹೇಳಿದ ಅವ ಸ್ವರ್ಗಕ್ಕೆ ಮೊದಲು ಹೋಗುದೇ ಇಲ್ಲ. ಹೌದು. ಈಗ ನಮಗೆ ಯಾವುದು ಸ್ವರ್ಗ ಅಂತ ನಾನು ತೋರಿಸಿದೆ ಸ್ವರ್ಗ. ವಿಷಯ ಅಧಿಕಾರ ಪ್ರಯೋಜನ ಪ್ರಯೋಜನ ವಿಪರಿಣಾಮ ಪ್ರಯೋಜನ ವಿಪರಿಣಾಮ ವಿಷಯ ಅಧಿಕಾರ ಪ್ರಯೋಜನ ಸಂಬಂಧ ಸಂಬಂಧ ವಸಿಷ್ಠ ದ್ವೇಷ ಬಿಟ್ಟು ಬೇರೆ ಸಂಬಂಧ ಇಲ್ಲ. ಈಗ ವಿಷಯ ಇಲ್ಲ ಅಧಿಕಾರ ಇಲ್ಲ ಪ್ರಯೋಜನ ಇಲ್ಲ ದ್ವೇಷ ನೀವು ದ್ವೇಷ ಅಂತ ತಿಳಿಯುವುದು. ನನಗೆ ವೈದಿಕ ಲೋಕ ಕರ್ಮಕಾಂಡಕ್ಕೆ ಪ್ರಮಾಣ ವಸಿಷ್ಠರೆಯೋ? ಹಾಗಾದ್ರೆ ವಸಿಷ್ಠರು ಬ್ರಹ್ಮದೇವರು ದೇಹ ಕಳ್ಕೊಂಡ ಮೇಲೆ ಈಗ ಊರಿನಲ್ಲೆಲ್ಲ ಹೋಮ ಹವನಾದಿಗಳು ನಿಂತಿದೆಯಾ? ಇಲ್ಲ, ನಡೀತಾ ಇದೆಯೋ? ಯಾಕೆ ವಸಿಷ್ಠರೇ ಪ್ರಮಾಣ ಆಗಬೇಕು? ನಾವು ಯಾಕೆ ಬೃಹಸ್ಪತಿಗಳು ಮೇಲೆ ಇದ್ದಂಗೆ ಶುಕ್ರರು ಕೆಳಗಿಲ್ವಾ? ಇದ್ದಾರೆ. ಈಗ ನಾನು ಹೇಳಿದ ಹಾಗಲ್ಲ. ಈಗ ವಸಿಷ್ಠರು ಪ್ರಮಾಣ ಅಂತ ಹೇಳಿದ್ದಲ್ಲ, ವಸಿಷ್ಠರಿಗೂ ಆಗುದಿಲ್ಲ ಅಂತ ಬಿಟ್ಟಾರೆ. ಈಗ ಲೋಕದಲ್ಲಿ ಪೌರೋಹಿತ್ಯ ಮಾಡಲಿಕ್ಕೆ ವಸಿಷ್ಠರೇ ಅಂತ ಹೇಳಿದ್ದಲ್ಲ. ಅಲ್ಲ, ಇವ ಯಾರು ಪೌರೋಹಿತ್ಯ ಮಾಡಿದ್ರು ಆಗ್ಲಿಕ್ಕಿಲ್ಲ ಅಂತ ದಾಂಡಲ ತಗೊಂಡದ್ದು ಅವರಿಗೆ. ಅಂಥವರನ್ನು ನೀವು ಸ್ವೀಕರಿಸಿ ಅವನೊಂದು ಹೆಳವನ್ನು ಕೊಂಡೋಗುತ್ತೇನೆ ಅಂತ ಹೊರಟ್ರೆ, ನೀವು ಪ್ರವಾಹಕ್ಕೆ ವಿರುದ್ಧವಾಗಿ ಈಜಲಿಕ್ಕೆ ಹೊರಟ ಮೇಲೆ ಪ್ರವಾಹದ ಹೊಡೆತವನ್ನು ತಿನ್ನಲೇಬೇಕಾಗ್ತದೆ. ಹಾಗಾಗಿ ಅವನಿಗೆ ಹೊಡೆತಂತ. ಅದಕ್ಕೆ ನಾನೊಂದು ಅದೇ ನೋಡಿದ್ದೇನೆ, ಹೊಡೆತ ತಿನ್ನುವುದಲ್ಲ, ತಿನ್ನುವುದಿದ್ರು ನಾಲ್ಕು ಕೊಡುವುದು ಮಾಡ್ಬೇಕು. ಆದ್ರೆ ಒಂದು ಕೊಡುವ ತಿನ್ನುವುದಕ್ಕೂ ಸಿದ್ಧನಾಗಿರ್ಬೇಕಾಗ್ತದೆ. ಹೌದು, ನಾವು ಬೆನ್ನು ಕೊಟ್ಟೇ ಹೊಡೆಯುವುದು, ಬೆನ್ನು ಕೊಟ್ಟೇ ಹೊಡೆಯುವುದು. ನಿಮ್ಮ ಬೆನ್ನಿಗೆ ಕೊಟ್ಟಾಗ ಅವನಿಗೆ ಗೊತ್ತಾಗಬೇಕು. ಇನ್ನು ಪ್ರಪಂಚದ ಬೆನ್ನಿಗೆ ಗೊತ್ತಾಗಬೇಕು. ತ್ರಿಶಂಕುವ ಬೆನ್ನಿಗೆ ಒಂದು ಪೆಟ್ಟು ಬಿಡದಾಗ ನಾ ಬೆನ್ನು ಕೊಟ್ಟೆ. ಅಲ್ಲ, ತ್ರಿಶಂಕುವಿನ ಬೆನ್ನಿಗೆ ಬಿಟ್ಟ ಈಗ ಒಂದು ಸಮಸ್ಯೆ ಉಂಟು. ಅವನಿಗೆ ತಲೆ ಯಾವುದು ಕಾಲು ಯಾವುದು ಅಂತ ಗೊತ್ತಿಲ್ಲದ ಮೇಲೆ ಕೆಳಗಾಗಿದ್ದಾನೆ. ಒಂದು ತುದಿ ಇನ್ನು ಬೆನ್ನಿಗೆ ಎಂತದಕ್ಕೆ ಅವಳಲ್ಲ ಶೀರ್ಷಾಸನದಲ್ಲಿ ಇರುವುದಲ್ವ? ಆಸನದಲ್ಲಿ ಅವರಲ್ಲಿ ಶೀರ್ಷಾಸನಕ್ಕಿಂತ ದೊಡ್ಡ ಆಸನ ಇಲ್ಲಲ್ಲ. ಆದ್ರೆ ಒಂದು ಅದಕ್ಕೆ ಇಷ್ಟು ಹೊತ್ತು ಉಂಟು. ಶಿವಮೂರ್ತಿ ಹಾಗೆ ರಕ್ತ ಇಲ್ಲ ತಲೆಗೆ ಒಂದು ಸತ್ಯ ಅವ ದೈಹಿಕವಾಗಿ ತಲೆ ಕೆಳಗೆ ಕಾಲು ಮೇಲಾಗಿದ್ದಾನೆ, ನಿಮ್ಮನ್ನು ತಾತ್ವಿಕವಾಗಿ ತಲೆ ಕೆಳಗೆ ಕಾಲು ನಿಲ್ಲು ಸಮರಕ್ಕೆ. ಯಾಕೆ ಹೇಳಿದೆ? ನನ್ನ ಛಾತ್ರವನ್ನು ಮುಂದಿರುವಾಗ ವಸಿಷ್ಠರು ಬ್ರಹ್ಮದಂಡವನ್ನು ಇಟ್ಕೊಂಡಿದ್ದಾರೆ. ನಾನಿವತ್ತು ರಾಜಋಷಿಯಿಂದ ಮುಂದೆ ನಿಲ್ಲುವಾಗ ನೀನು ವಸಿಷ್ಠರೆಂಬ ಬ್ರಹ್ಮದಂಡವನ್ನು ಮುಂದೆ ಹಿಡಿದಿ. ವಸಿಷ್ಠನ ಕೈಯಲ್ಲಿ ಬ್ರಹ್ಮದಂಡ ನಡೆಯುತ್ತದೆ, ನಿನ್ನ ಕೈಯಲ್ಲಿ ವಸಿಷ್ಠರು ಬ್ರಹ್ಮದಂಡ ಆಗಿ ಹಿಡಿದ್ರೆ ಬಿಟ್ಟು ನಿನ್ನ ನೆತ್ತಿಗೆ ಬಿದ್ದಿತ್ತು. ಬೆನ್ನಮೂಳೆ ಮುರಿದೋದಿತ್ತು. ಬೆನ್ನಮೂಳೆ ಋಷಿಯತೆ. ಹೌದಾ? ಮುರಿಯುವುದು ಋಷಿಯತೆ. ಒಂದು ಗರ್ಭೆಯ ತುದಿಯಲ್ಲಿ ವಿಮಾನ ಆಗಿದೆ, ಅದು ಅಮಪತನ ಆಗಿದ್ದಾರೆ, ವಿಮಾನ ತಿರುಗ್ತಾ ಉಂಟಲ್ಲಿ. ಇನ್ನು ಗರ್ಭೆ ನನ್ನ ಮಂತ್ರಕ್ಕೆ ಎಷ್ಟು ಶಕ್ತಿ ಉಂಟು ಅಂದ್ರೆ ಈ ಒಬ್ಬ ತ್ರಿಶಂಕುವನ್ನು ಕೂತುಗೊಳಿಸಿ ವಿಮಾನದ ಮೇಲೆ ಹೋಗಿದೆ. ಕೆಲವೆಲ್ಲ ವಿಮಾನ ಮಾಡಿದವರೆಲ್ಲ ಊರು ಬಿಟ್ಟು ಹೋಗಿದ್ದಾರೆ. ಹೌದಾ? ಇಲ್ಲ, ಅವನಿಗೆ ಒಂದು ಗತಿ ಕಾಣಿಸ್ತೇನೆ. ಕೈಯಲ್ಲಿ ಏನಿಲ್ಲದ ಸ್ಥಿತಿ ಬಂದಿತ್ತು ವಿಮಾನ ಮಾಡಿ. ಹೌದಾ? Ah
ಕಿವಿಗೆ ಹೇಳಿದ ಗುರುಗಳು ಹೇಳಿದ್ರು. ಅವರು ಯುದ್ಧದಲ್ಲಿ ಇವತ್ತು ಚುರುಕಿಯವರು ಹೌದು, ದೇವಗುರುಗಳು ಬೃಹಸ್ಪತ್ಯಾಚಾರ್ಯ ಯುದ್ಧ ನಿಲ್ಲಿಸು. ನಮಗೆ ದೊಡ್ಡ ಒಂದು ಗುರುಗಳು, ಒಂದು ನಾರಾಯಣ, ಇಲ್ಲದ್ರೆ ಮೂರು ಮೂರ್ತಿಗಳಲ್ಲಿ ಒಬ್ಬರು, ಅವರು ಬಂದ ಮೇಲೆ ನಮ್ಮಲ್ಲಿ ಯುದ್ಧ ಇದೆ. ಇವತ್ತು ಯಾವ ಯುದ್ಧ ಆದ್ರೂ ಒಬ್ಬ ಜನ ತಯಾರಾಗ್ತಾರೆ ಅವರು ತುರುಕಲಿಕ್ಕೆ. ಯಾಕಂದ್ರೆ ಒಂದು ರಾಕ್ಷಸರಂತವರು ಬಂದ್ರೆ ನಾವು ಓಡುದು. ನೀವು ಹಾಗಲ್ಲ, ನಾವು ಓಡಿದೇವೆ ಅಂದಾದ್ರೆ ಅರ್ಥ ಎಂತದ್ದು? ನಾವು ಓಡಿದೇವೆ ಅಂದ್ರೆ ಅರ್ಥ ಎಂತದ್ದು? ಅವು ಹೊಡ್ತಾವು ಸಾಯ್ಲಿಕ್ಕೆ ಇರುವ ಅಂತ ಅರ್ಥ. ಅವನವರು ಈಗ ಜಗಳ ಮಾಡಿದ್ರು, ನಾಳೆ ಬೆಳಗ್ಗೆ ನಿತ್ಯ ಅಗ್ನಿಹೋತ್ರ ಇಂದ್ರ ಸ್ವಾಮಿ ಹೇಳೋದು, ಈಗ ಬೇರೆ ಬಂದ್ರೆ ಇಲ್ಲ. ಈಗ ರಾಕ್ಷಸರಪ್ಪ ಹೊಡೆದು ನಾವು ಓಡಿದ್ರೆ ಅವು ಅದಾರ್ಗ ಅಂತ. ನೀವು ಅದಲ್ಲ ಎನ್ನುವ ಕಾರಣಕ್ಕಾಗಿ ಬೃಹಸ್ಪತಿ ಅಂತವರು ಬಂದರು. ಈಗ ನಾನು ಸೋತೇನೆ ಗೆಲ್ತೇನೆ ಎನ್ನುವ ವಿಷಯ ಅಲ್ಲ. ಇಂದ್ರತ್ವ ಸೋತ್ರ ಅದನ್ನು ಸೋಲಿಸಿದವನಿಗೆ ನಿಜವಾಗಿ ಶಿಕ್ಷೆ ಕಟ್ಟಿದ್ದ ಬುದ್ಧಿ. ಇಂದ್ರತ್ವ ಸೋಲಿದ್ರೆ ಪ್ರಪಂಚದಲ್ಲಿ ಗಾಳಿ ಬೀಸುವುದಿಲ್ಲ, ಬೆಂಕಿ ಉರಿಯುವುದಿಲ್ಲ, ನೀರು ಹೊಡೆಯುವುದಿಲ್ಲ ಅಲ್ವಾ? ಇಂದ್ರಿಯಾಭಿಮಾನಿ ದೇವತೆ. ಎಲ್ಲರದ್ದು ಕಣ್ಣು ಕಾಣುವುದಿಲ್ಲ, ಕಿವಿಯೂ ಕೇಳುವುದಿಲ್ಲ, ಮೂಗಿಗೆ ವಾಸನೆ ಪರಿಮಳ ಗೊತ್ತಾಗುವುದಿಲ್ಲ. ಯಾಕೆ ಇಂದ್ರಿಯಗಳನ್ನು ಆಡುವವ ಇಂದ್ರ. ಸ್ವಾಮಿ ತಡಿ, ಇನ್ನು ಯುದ್ಧ ಇಲ್ಲ ನಾನು ಹೊಡಿಲಿಕ್ಕೆ ಎತ್ತಿದ್ದೆ ಅಲ್ಲ, ಮತ್ತೆ ನೇತಾಡುವವನಿಗೆ ಒಂದು ಸಂತೋಷ ಆಗಬೇಕು. ಇವರು ನನ್ನನ್ನು ನೇತಾಡಿಸಿ ಬಾಳೆಗೊನೆಯಾಗಿ ಸುಮ್ಮನೆ ಕೂತಿದ್ದಾರೆ ಅಂತ ಆಗೋದಲ್ಲ. ನೀವೀಗ ಮನಸ್ಸಿದ್ದಲ್ಲ, ಕರೆಸಿದವರಿಗೆ ಬೇಕಾಗಿ ಇಂದ್ರನಿಗೆ ನಾ ಹೊಡೆದು ನಾನು ಏರ್ಬೇಕಾದಲ್ಲಿ ಏರ್ಬೇಡು. ಹೌದಲ್ಲ, ಇದು ಅದು ಲಕ್ಷ್ಯ ಉಂಟು ನನಗೆ. ಹಾ ಸ್ವಾಮಿ, ಮತ್ತೊಂದು ಇಂದ್ರನನ್ನು ಮಾಡ್ತೇನೆ ಅಥವಾ ಇಂದ್ರನೇ ಇಲ್ಲದ ಹಾಗೆ ಮಾಡ್ತೇನೆ. ನನಗೆ ಹಠ ಬಿದ್ದರೆ ಉಂಟಲ್ಲ, ನಾನು ಮತ್ತೆ ರಾತ್ರಿ 11 ಗಂಟೆಗೆ ಎದ್ದು ಅಲ್ಲ, ಎಲ್ಲಿಗೆ ನಿರ್ಣಯ ಇರ್ತದ ಅದುಂಟು. ಯಾರ ಮೇಲೆ ಹಠ ಬಿಟ್ಟು ಸಾಧನೆಗೆ ಕೆಲವರೆಲ್ಲ ಅವರಿಗೆ ಗೊತ್ತಿರೋದೇ ಎದ್ದು ಹೋಗ್ತಾನೆ. ಇನ್ನೊಬ್ಬನ ಮನೆ ಬಾಗಿಲನ್ನು ಬಡಿಯುವ ಜನ ಅಲ್ಲ. ಕೆಲವು ವಿದ್ಯೆಯಲ್ಲಿ ಎದ್ದು ಹೋಗುದು. ನಾನು ಹೊಡೆದ್ರೆ ಬೃಹಸ್ಪತಿಗೆ ಹೊಡೆದೇನೆ ಮನೆಗೆ ಹೋಗಿ ಬಾಗಿಲಿಗೆ, ಅಥವಾ ನಾನು ವಸಿಷ್ಠರಿಗೆ ಹೊಡೆದೇನೆ. ದೊಡ್ಡವರಿಗೆ ಹೊಡೆದು ನಾನು ತಾಗುದಿದ್ರೆ ನನಗಿಂತ ಹೆಚ್ಚು ಯಾರು ಕಲ್ತಿದ್ದಾರೆ ಅಲ್ವಾ? ಅದರಲ್ಲಿ ಉಪಕಾರ. ನಾನು ಕರು ಹಾಕದ ಹಸುವಿನ ಹತ್ರ ತಮ್ಮಿಗೆ ಇಟ್ಕೊಂಡು ಹೋಗುದಿಲ್ಲ. ಸ್ವಾಮಿ, ಲೋಕದಲ್ಲಿ ಮತ್ತೊಬ್ಬ ಇಂದ್ರ ಅಥವಾ ಇಂದ್ರನ ಇಲ್ಲದೆ ಹೋಗುವ ಇದು ನಿಯಮಕ್ಕೆ ವಿರುದ್ಧ. ಹಾಗಾಗಿ ನಾನು ವಿರೋಧ ಮಾಡಬೇಕಾದ ಅನ್ವಯತೆ ಬದಲಾಗಬೇಕು. ಇಂದ್ರ ಮಾಡಬೇಕು, ಇಲ್ಲದಿದ್ರೆ ಪ್ರಪಂಚದಲ್ಲಿ ಇಂದ್ರ ಇರಬಾರ್ದು. ಅದು ಲೋಕದ ನಿಯಮಕ್ಕೆ ವಿರುದ್ಧ. ಹಾಗಾಗಿ ನಮ್ಮದು ಆಕ್ಷೇಪ ಅಲ್ಲ, ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಬೇರೆ ಹೇಳಿದ್ರಲ್ಲ. ಹೌದು, ಅದು ಕೆಲವರಿಗೆ ಸರಿ ಮಾಡಬೇಕು ಗೊತ್ತಿಲ್ಲ. ಅವರು ಹೇಳೋದು ಬೆಂಬು ಮಾಡ್ತಾರೆ. ಹೌದು, ನಿಮ್ಮ ಹೆಡ್ಡ ಇವರಿಗೆ ಅದನ್ನು ಕಲಿಸ್ತಾ ಇಲ್ಲ. ಹೌದು, ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತಿದ್ರೆ ವಿರೋಧ. ಇದು ಸರಿಯಾಗುದಿಲ್ಲ ಅಂತಲ್ವ ವಿರೋಧ ಇದ್ದದ್ದು ನನ್ನದು. ನೀನು ನಿರ್ಮಿಸಿದ ಸಕಲವು ನಿಲ್ಲಲಿ. ವಿಷಕ್ಕು ಕೇಳಿದಲ್ವೋ? ನಾನು ಬಹುಶಃ ಪ್ರತಿ ಸ್ವರ್ಗ ನಿರ್ಮಾಣ ಮಾಡುವಾಗ ಅವ ಕೇಳುವುದನ್ನು ಇಟ್ಟಿದ್ದಾನ. ಅವನಿಗೆ ಪ್ರತಿ ಸ್ವರ್ಗ ಅಂತ ಹೇಳುವಾಗ ಹೀಗೆ ಮಾಡಿ ಆಗಿ ಆಮೇಲೆ ನಾನು ಸಪ್ರಾಪ್ತಿ ಮಂಡಲ ಹೌದು, ನಕ್ಷತ್ರ ಹೌದೌದು, ಅದನ್ನ ಹೇಳುವಾಗ ಹೋಗಿದಾಗಿದೆ ಕೊಡುವುದನ್ನು ಕೊಟ್ಟೇ ಹೋಗ್ತಿದೆ. ಅತ್ಯಂತ ವಿನಯ ಈಗ ಇರ್ಲಿ. ಆದ್ರೆ ಒಂದು ಅವ ಏನು ಮಾಡ್ತಾನೆ, ಎಷ್ಟು ಹೊತ್ತಿರ್ತಾನೆ ಅಂತ ಮುಖ್ಯ. ಇದ್ದಷ್ಟು ಹೊತ್ತು ನಿದ್ರೆ ಮಾಡದ ಹಾಗೆ ಪರಿಣಾಮ ಬೀರ್ತಾನೆ. ಜನ ಎಲ್ಲಿರುವುದಿಲ್ಲ. ಎಂತದ್ದು ಒಂದು ಕಾರವನ್ನು ಮುಟ್ಟಿಸದೆ ಅವರಿಗೆ ಇದ್ದಾನೆ ಅಂತ ಗೊತ್ತಾಗಿ ಅಂದ್ರೆ ಆಗಾಗ ಇರುವ ಕಾರ ಉಂಟು. ಅವ ಹೇಳುದು ಒಂದೇ ವಾಕ್ಯ. ಅದು ಒಬ್ಬರ ಮೇಲೆ ಮೆಣಸಿದ್ದಾರೆ. ಇಲ್ಲಿ ಬದಿಯಲ್ಲಿ ಇಲ್ಲ ಶ್ವಾಸನ ಸಾಕ ಪಾತ್ರದ ಹೊರಗೆ, ಅಂದ್ರೆ ವಾಯುವಿನ ಸಹ ವೈಶ್ವಾನರ ಜ್ಯೋತಿಷ್ ಚಕ್ರದ ಹೊರಗಿನ ಸಪ್ತರ್ಷಿ ಮಂಡಲ, ನಿಮ್ಮದು ನಕ್ಷತ್ರ ಮಂಡಲ, ಅದೆಲ್ಲ ಇದೆ. ಅದ್ರ ಒಂದು ಇಲ್ಲಿ ಹಾಗೆ ಅದಾದ್ರೆ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ. ನಮಗೂ ಸಮಸ್ಯೆ. ನಾವು ಪೂಜೆ ಮಾಡೋದು ಅಲ್ಲಿ ಹೇಳಿದ್ದೀವಿ ಅಂತ ಮಂತ್ರ ಬದಲಾವಣೆ ಮಾಡಿ ಗೊತ್ತಿಲ್ಲ. ಹೌದು, ಒಂದು 2-3 ಕಡಿಮೆ ಮಾಡ್ಕೊಳ್ತಿಲ್ಲ. ಅದು ಅವರಿಗೆ ಕಡಿಮೆ ಮೊದಲೇ ಉಂಟು. ಯಾವ ಅಲ್ಲ, ನಾನು ಹೇಳಿದ್ದು ಒಳಗಿದ್ದಲ್ಲ, ಅಲ್ಲಿ ಸತ್ಯದಲ್ಲಿ. ನಾನೇನು ಸತ್ಯವೃತ್ತನ ಅಭಿಮಾನಿ ಅಥವಾ ಸತ್ಯವೃತ್ತನ ಪ್ರತಿಷ್ಠೆ ಮಾಡಬೇಕು ಅಂತ ನನ್ನ ಪ್ರಯೋಗಕ್ಕೆ ಅವಾದೀತು.
ನಾನು ನನ್ನ ಸಾಧನೆಯಲ್ಲಿ ಮೂರು ಮೂರ್ತಿಗಳು ಬಂದು ಬ್ರಹ್ಮರ್ಷಿಯಾಗಿ ಅಂತ ಹೇಳಬೇಕು ಅಂತ ನನಗೆ ಈಗಲೂ ಹಠ ಇರುವುದು. ಬಹುಶಃ ನನಗೊಂದು ಅದೇ ಹಠ ನಾನು ಗೊತ್ತಿಲ್ಲ. ಹೌದು. ನಿಮಗೆ ಇದು ಬೇಡ, ಯಾವುದು ಯಾವುದು? ರಾಜರ್ಷಿ ಪದ, ಅದನ್ನು ಯಾರು ಕೊಟ್ಟಿರುವ ಅಂತ ಬಹುಶಃ ಇವನಿಗೆ ಕೊಟ್ಟಿರ್ಬೇಕು. ಅಂದ್ರೆ ಇದನ್ನು ಇಟ್ಟುಕೊಂಡ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಹೌದು, ಅದನ್ನು ಬೇಡ ಅಂತ ಯಾರಿಗೆ ಕೊಡುದು? ಎಲ್ಲಿಗೋ ಬಿಸಾಡುದು ಬೇಡ ಅಂತ ಇವರು ಬಿಸಾಡಿದ್ದಾರೆ. ಹೌದು, ಬಿಸಾಡಿದ್ದು ನಾವು ಇಷ್ಟು ಸಮಯ ಅನುಷ್ಠಾನ ಮಾಡಿ ಮಾಡ್ಕೊಂಡಾಗ ಅರ್ಥ ಇಲ್ಲ. ಅರ್ಥ ಇಲ್ಲ ಅಂತ ಅದಕ್ಕೆ ಪ್ರಸಾದವನ್ನಾದ್ರೂ ಹಾ. ಅಡಿಯನ್ನು ಅಂತ ತಗೊಳ್ಳಿಕ್ಕಿಲ್ಲ, ಹಾ. ಅದನ್ನು ಕಲ್ಪವೃಕ್ಷದ ಬುಡಕ್ಕೆ ಹಾಕಬೇಕು. ಹೌದು, ಹೌದು. ಯಜ್ಞೋಪವೀತ ತುಂಡಾಯಿತು, ಹೌದು. ತೆಗೆದು ಬದಲಾವಣೆ ಮಾಡಿತು, ಹೌದು. ಅದನ್ನು ತುಳಸಿ ಕಟ್ಟೆಯಲ್ಲಿ ತುಳಸಿ ಬುಡಕ್ಕೆ ಹಾಕಬೇಕು. ಹೌದು. ಅದರಿಂದ ಎಲ್ಲಿಯೇ ಹೋಗಿ ಅದನ್ನು ಇದನ್ನು ಕಟ್ಟೆಗೆ ಆಗ್ತದೆ ಅಂತ ಕಟ್ಟಬಹುದು. ಅದಕ್ಕೊಂದು ಮೌಲ್ಯ ಉಂಟು. ಬೇಡದೇ ಇದ್ದರೂ ಕೂಡ ತಪಸ್ಸಿಗಿರುವ ಮೌಲ್ಯಕ್ಕೆ ಬೇಕು. ಭಿನ್ನವಾದ ವಿಗ್ರಹ ಅಥವಾ ಅದಕ್ಕೆ ಜಲಸ್ತಂಭ ಅಂತ ಇದೆ, ಎಲ್ಲಿಯೂ ಕೊಂಡೋಗಿ ಚಪ್ಪಡೆ ಕಲ್ಲಾಗಿ ಹಾಕೋದು. ಲೋಕಪೂಜ್ಯರು ನಾವು ಎಲ್ಲಾದ್ರೂ ವರ ಕೊಡುವ ಅರ್ಹತೆ ಇದೆ ಇವರಿಗೆ ದಯವಿಟ್ಟು. ಅವ ಕೊಟ್ಟಾನ ವರ ಪ್ರದಾನವನ್ನು ಬೇಡ ಅಂತ ಹೇಳ್ತದೆ. ಶಾಪಗ್ರಸ್ತನಿಗೆ ವರ ಪ್ರದಾನ ಮಾಡಲಿಕ್ಕೆ ಕೊಟ್ಟರೆ ಅವನು ಲೋಕಕ್ಕೆ ಅದನ್ನೇ ಕೊಡಬೇಕು. ನನ್ನ ಹಾಗೆ ಆಗಿ 12 ವರ್ಷ ಉನ್ನತಿ. ಮತ್ತೆ ತ್ರಿಶಂಕನಿಗೆ ನಮಿಸಿಯ ಹುಟ್ಟನ ಕೈಯಲ್ಲಿ ಯಾರು ಚೋರಿ ಕೊಡುತ್ತಿಲ್ಲ, ಹೊಟ್ಟೆ ಇದ್ದವರಿಗೆಲ್ಲ ಚುಚ್ಚಿದಾಗ. ಇದು ಇನ್ನೊಂದು ಅವ ಈಗಲೇ ಉಪಾದನೆ ಮಾಡಿದ್ದಾನೆ, ಅಲ್ಲಿಂದ ಆ ಕಡೆ ಈ ಕಡೆ ಬರುವುದು ಬೇಡ, ಕಾಮಗಮನ ಬೇಡ. ಹೌದು, ಅವನು ಯಾವ ರೂಪದಲ್ಲಿ ಅವ್ರು ಕಾಮರೂಪ ಕಾಮಗಮ ಅದು ಬೇಡ. ಕಾಮ ರೂಪ ಕಾಮಗಮ ಇಚ್ಛಾಗಂಧತೆಯ ರೂಪ, ಇಚ್ಛೆ ಬಂದಕ್ಕೆ ಹೋಗುದು, ಅದನ್ನು ಹೇಳ್ತಾ ಇಲ್ಲ ಅವನಿಗೆ. ಇನ್ನೊಂದು ನಮಗೆ ಕೊಡುದು ಅವನಿಗೆ ಕೊಟ್ಟರೆ ಇಲ್ಲಿ ಕಡಿಮೆ ಆಗ್ತದೆ. ಹವಿರ್ಬೋದು. ಮತ್ತೆ ಅವನಿಗೆ ಕೊಟ್ಟು ಪ್ರಯೋಜನವಿಲ್ಲ, ವರಪಾಲನೆ ಇಲ್ಲದವರಿಗೆ ಹವಿರ್ಬೋದು. ಅವನಿಗೆ ಸರಿ ತಿನ್ಲಿಕ್ಕೆ ಗೊತ್ತಿಲ್ಲ, ತಿನ್ಲಿಕ್ಕೆ ಗೊತ್ತಿಲ್ಲದವರಿಗೆ ಕೊಟ್ಟು ಪ್ರಯೋಜನ ಉಂಟ? ಕೆಲವರೆಲ್ಲ ಹಾಗೆ ಸಂಪಾದನೆ ಮಾಡೋದು ಮಾತ್ರ, ಅದಕ್ಕೆ ತಿನ್ಲಿಕ್ಕೆ ಗೊತ್ತಿಲ್ಲ, ಅನುಭವಿಸಲಿಕ್ಕೆ ಗೊತ್ತಿರಬೇಕು. ತಿನ್ಲಿಕ್ಕೆ ಗೊತ್ತಿಲ್ಲ ಅಂತ, ಕುಡಿಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವುದೇ ಸಂಪಾದನೆ ಮಾಡಿ ಅದನ್ನು ಅನುಭವಿಸಲಿಕ್ಕೆ ಗೊತ್ತಿರಲಿಲ್ಲ. ಅವನಿಗೆ ಹವಿರ್ಭೋಜನ ಇಲ್ಲ. ಅದಿಲ್ಲದೆ ಯಾವ ಸ್ವರ್ಗವು ಪ್ರತಿ ಸ್ವರ್ಗ ನಿರ್ಮಿಸಿ ಹವಿರ್ಭೋಜನ ಇಲ್ಲ, ಕಾಮರೂಪ ಇಲ್ಲ, ಕಾಮಗಮನ ಇಲ್ಲ, ವರಪ್ರದಾನ ಇಲ್ಲ. ಇಷ್ಟಿಲ್ಲದೆ ಅವ ಹೇಗೆ ಬೇಕಾದ್ರೆ ಇಲ್ಲಿ ಯಾರತ್ರ ಹೇಳಬಾರದು, ಅದು ಇಲ್ಲದಿದ್ರೆ ಇಲ್ಲನೇ ಅಂತ. ಅದು ವಿಶೇಷ ಗುಣ, ಹಾಗಾಗಿ ಅದಿಲ್ಲ ಅಂತ ಹೇಳಿ ಅವನಿಗೆ ಕೇಳುವುದಿಲ್ಲ ಅಂತ ನಾನು ಅವ ಹೇಳಿದ ಹೇಗೆ ಗುರುಗಳೇ ನಾನು ಸಂಪೂರ್ಣ ತೃಪ್ತನಾಗಿದ್ದೇನೆ ಅಂತ ಅವನಿಗೆ ಹೇಳಿದೆ. ನಮಗೆ ಕಾಣುವಾಗ ವೃತ್ತದಲ್ಲಿ ಕೆಳಗಿನ ಬಿಂದುವಲ್ಲಿದ್ದ ಅವನಿಗೆ ಮೇಲಿನ ಬಿಂದುವ ತಲೆಗಳಾಗಿ ಕಾಣುದು. ಇದು ಬ್ರಹ್ಮಾಂಡ, ನಮಗೆ ತಲೆಗಳಾಗಿ ಕಾಣುದು, ಅವನಿಗೆ ಅವನಿಗೆ ತಲೆಗಳಾಗಿ ಅನುಭವ ಇಲ್ಲ. ಅವನ್ನೆಲ್ಲ ನಿಂತಾಗಿ ಇದ್ದಾನೆ, ಅವನಿಗೆ ಅನುಭವ ಅದೇ ಕಾಣುವವರಿಗೆ ಗೊತ್ತಾಗ್ಬೇಕು. ಅಲ್ಲದೆ ಇದನ್ನು ಅಪೇಕ್ಷಿಸಿದವರಿಗೆ ಏನಾಗ್ತದೆ ಉಳಿದವರಿಗೆ ಗೊತ್ತಾಗುತ್ತೆ. ತ್ರಿಶಂಕು ಹಾಗೆ ಅರ್ಹತೆ ಇಲ್ಲದಿದ್ರೆ ಅಸ್ಥಾನದಲ್ಲಿ ಸ್ವರ್ಗ ಅಪೇಕ್ಷಿಸಿದ್ರೆ ಹಾಗೆ ನೇತಾಡಬೇಕಾಗ್ತದೆ ಅಂತ ಗೊತ್ತಾಗಬೇಕು.